Co-powered by Sensodyne, fashion partner Kanma Mart. ಈ ವೀಕೆಂಡಿನ ಸ್ಪೆಷಾಲಿಟಿ ಮ್ಯೂಸಿಕ್. ಲಂಬೋದರ ಲಘುಮಿಕರ ಚಿರಪರಿಚಿತ ಧ್ವನಿ ವಿಜಯ್ ಪ್ರಕಾಶ್. ನಿಮ್ಗೆ ಸಿಕ್ಕಿದಂತ ಮೊದಲನೇ ಬಹುಮಾನ. ಡೆಲಿವರಿ ಆದ್ಮೇಲೆ ಮಗು ನೋಡಿದ್ರೆ ಡಾಗ್ ತರ ತುಂಬಾ ಚಿಕ್ಕ ಮಗು. ಇವತ್ತು ಇವ್ರು ಎಷ್ಟು ಎತ್ತರಕ್ಕೆ ಬೆಳೆದಿರುವ ಕಾರಣ ಇನ್ಕ್ರಿಮೆಂಟ್ ಟಾನಿಕ್. ಮ್ಯೂಸಿಕ್ಕನ್ನು ಹುಡುಕೊಂಡು ಬಾಂಬೆಗೆ ಹೋದೆ. ಒಂದು ಅರಿವಾಯ್ತು ನನಗೆ, ಜೀವನದಲ್ಲಿ 2 ಥರ ಹಸಿವಿರುತ್ತೆ. ಒಂದು No, please. Thank you. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂದಾಯ್ತು, 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮನೆಗೆ ಬಂದಾಯ್ತು. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹೊಸ ವೀಕೆಂಡ್ ಹೊಸ ಹುರುಪು, ಹೊಸ ಸ್ಫೂರ್ತಿ, ಹೊಸ ಹುಮ್ಮಸ್ನೊಂದಿಗೆ ಶುರು ಮಾಡೋಣ. ಸೊ ಗೆಟ್ ರೆಡಿ ಫಾರ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne, cookies partner Unique Cookies, fashion partner Kanma Mart. ರೈಟ್, ನಮ್ಮ ಶೋ ಅಲ್ಲಿ ಪ್ರತಿ ವೀಕೆಂಡ್ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಕಳೆದ ವೀಕೆಂಡಿನ ಸ್ಪೆಷಾಲಿಟಿ ಜೋಡಿ ಸಾಧಕರು ಬಂದಿದ್ರು. ಈ ವೀಕೆಂಡಿನ ಸ್ಪೆಷಾಲಿಟಿ ಮ್ಯೂಸಿಕ್. ನಮ್ಮ ವೀಕೆಂಡ್ನ ಸಂಗೀತ ಜೊತೆ ಕಲಿಯೋಣ ಅಂತ. ಈ ಮ್ಯೂಸಿಕಲ್ ವೀಕೆಂಡಿನ ಸಾಧಕರು ಕಂಚಿನ ಕಂಠದ ಘಟಾಂಗಟಿ ಸಂಗೀತಗಾರ, ಮೈಸೂರಲ್ಲಿ ಹುಟ್ಟಿ ಮುಂಬೈಯಲ್ಲಿ ಸಂಗೀತದಲ್ಲಿ ಕೆಲಸ ಮಾಡಿ ಅಮೆರಿಕದಲ್ಲಿ ಆಸ್ಕರ್ ಅವಾರ್ಡ್ ಪಡೆದಂತ ಹಾಡಿಗೆ ದನಿಯಾದಂತ ಧೀಮಂತ ಕಲಾವಿದ, ಧೀಮಂತ ಪ್ರತಿಭೆ ಅಮಿತಾಬ್ ಬಚ್ಚನ್ ಅವರಿಗೆ ಕಂಠದಾನ ಮಾಡ್ತಾರೆ. AR ರೆಹಮಾನ್ ಅವರ ಗರಡಿಯಲ್ಲಿ ಹಿನ್ನೆಲೆ ಗಾಯನ ಮಾಡ್ತಾರೆ. ಇವ್ರ ವಾಯ್ಸು ಮೈ ಜೂಮ್ ಅನ್ಸೋ, ಜೈ ಹೋಗು ಸೈ, ಕಿಕ್ ಏರ್ಸುವಂತ ಖಾಲಿ ಕ್ವಾರ್ಟರ್ ಬಾಟಲ್ಗೂ ಸೈ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದರೂ ಕೂಡ ತಮ್ಮ ಊರಿಗೆ, ತಮ್ಮ ತನಕ್ಕೆ ಗಟ್ಟಿಯಾಗಿ ಬೇರೂರ್ಕೊಂಡಿರೋ ಒಬ್ಬ ಅಪ್ಪಟ ಕನ್ನಡದ ಚಿರಪರಿಚಿತ ಧ್ವನಿ ಮಿಸ್ಟರ್ ವಿಜಯ್ ಪ್ರಕಾಶ್. ಥ್ಯಾಂಕ್ ಯು. ಇನ್ನೊಂದ್ಸಲ ಥ್ಯಾಂಕ್ ಯು ಸರ್. ನಾನು ಥ್ಯಾಂಕ್ಸ್. ಈ ಸ್ಪೆಷಲ್ ಥ್ಯಾಂಕ್ ಯು ಸರ್. ಇದು ಏನಕ್ಕೆ ಸರ್? ಈ ಪ್ರತಿ ವಾರ ಹೋದ್ ಸೀಸನ್ ಇಂದ ಎಲ್ಲರನ್ನೂ ಬರಮಾಡ್ಕೊಳ್ತಿದ್ದೆ, ಎಲ್ಲರೂ ಮುಂದೆ ಕೂರಿಸ್ತಾ ಇದ್ದೆ ನಮ್ಮ ಸಾಧಕರನ್ನ. ನಾನ್ ಬರಮಾಡ್ಕೊಳಕ್ ಮುಂಚೆ ನಿಮ್ಮ ಟ್ಯೂನ್ ಅವ್ರನ್ನ ಬರಮಾಡ್ಕೊಳ್ತಿದ್ದು. ವೀಕೆಂಡ್ ವಿತ್ ರಮೇಶ್ ಟ್ಯೂನ್, ನಮ್ಮ ಸಿಗ್ನೇಚರ್ ಟ್ಯೂನ್ ಕೊಟ್ಟವರು ವಿಜಯ್ ಪ್ರಕಾಶ್ ಅವರು. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ದಟ್. ನೋಡಿ, ಈಗ ಅದೇ ಟ್ಯೂನ್ ಅನ್ನ ನಿಮ್ಮನ್ನ ಬರಮಾಡ್ಕೊಳಕ್ಕೆ ಉಪಯೋಗಿಸಿದೀವಿ. ಈ ವಾರ ನಮ್ಮ ಸಾಧಕ ಸೀಟಲ್ಲಿ ನೀವು ಕೂತಿರೋದು ಬಹಳ ಬಹಳ ಖುಷಿ ಆಗ್ತದೆ. ವಿಜಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ವಿಜಯರ ನಿಮ್ಮ ಒಂದು ಕಂಪ್ಲೇಂಟ್ ಬಿಗಿನಿಂಗ್ ಅಲ್ಲೇ, ನೀವು ನೆಲದ ಮೇಲೆ ನಿಲ್ಲುವಂತೆ ಅಂದ್ರೆ ಸರ್ ಹಾಡ್ತಾನೆ ಇರ್ತಿರಂತಲ್ಲ ಸರ್. ಬಾಂಬೆ ಬೆಂಗಳೂರು ಸೀಸನ್ ಟಿಕೆಟ್ ತಗೊಂಡ್ಬಿಟ್ಟಿರತ್ತಲ್ಲ ಫ್ಲೈಟ್ ಅಲ್ಲಿ ಅಂತ. ಮೇಲಿರೋದಕ್ಕೆ ಏನೋ ಒಂದು ಮಜಾ, ಗಾಳಿಲಿ ತೂರಾಡ್ತಿರ್ತೀವಲ್ಲ, ಓಕೆ, ಅವಾಗ ಸ್ವಲ್ಪ ಅವ್ನ ಹತ್ರ ಇರ್ತೀವಿ, ಅವ್ನ್ ಕರೆಕ್ಟ್ ಆಗಿ ಸಿಗ್ನಲ್ಗಳು ಕೊಡ್ತಾ ಇರ್ತಾನೆ. ಲಾಜಿಕ್. ಸೋ ನೈಸ್. ರೈಟ್, ವಿಜಯ್ ಪ್ರಕಾಶ್ ಅವರು ಹುಟ್ಟಿದ್ದು ಮೈಸೂರಲ್ಲಿ ಫೆಬ್ರವರಿ 21, 1976. ತಂದೆ ಎಲ್ ರಾಮಶೇಷು, ತಾಯಿ ಆರ್ ಲೋಪಾಮುದ್ರಾ. ಕರ್ನಾಟಕದ ಕಲಾ ತಿಲಕ ಲಕ್ಷ್ಮೀಪತಿ ಭಾಗವತರ್ ಇವರ ತಾತ. ಫಣೀಂದ್ರ ಕುಮಾರ್ ಅಣ್ಣ. ವಿಜಯ್ ಪ್ರಕಾಶ್ ಅವರ ಶ್ರೀಮತಿಯವರು ಮಹತಿ ಮತ್ತು ಮಗಳು ಕಾವ್ಯ. 8 ಭಾಷೆಗಳಲ್ಲಿ 500ಕ್ಕೂ ಹೆಚ್ಚಿನ ಹಾಡುಗಳಿಗೆ ಹಿನ್ನೆಲೆಯ ಗಾಯಕನಾಗಿ ಕೆಲಸ ಮಾಡಿದ್ದಾರೆ. ಇವರು ಭಾರತದ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಸಿಂಗರ್ಸ್
10,000ಕ್ಕೂ ಹೆಚ್ಚು ವಾಯ್ಸ್ ಓವರ್ಸ್ ಅಂದರೆ ಕಂಠದಾನವನ್ನ 14 ಭಾಷೆಗಳಲ್ಲಿ ಮಾಡಿದ್ದಾರೆ. 3,000ಕ್ಕೂ ಹೆಚ್ಚು ರೇಡಿಯೋ ಜಿಂಗಲ್ಸ್ಗೆ ವಾಯ್ಸ್ ಆಗಿದ್ದಾರೆ. 25 ಫಾರಿನ್ ಚಿತ್ರಗಳಿಗೆ ಬ್ಯಾಕಿಂಗ್ ವೋಕಲ್ಸ್ ನೀಡಿದ್ದಾರೆ. ಅಡ್ವರ್ಟೈಸಿಂಗ್ ಲೋಕದ ರ್ಯಾಪ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ಸ್ ಹಾಗೆ ಹಲವಾರು ಪ್ರಶಸ್ತಿಗಳು ಗೌರವಗಳು ಸಿಕ್ಕಿದೆ. ಅದೆಲ್ಲದಕ್ಕಿಂತ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಆಸ್ಕರ್ ಅವಾರ್ಡ್ ಪಡೆದಂತ ಜೈ ಹೋ ಹಾಡಿಗೆ ಧ್ವನಿ ನೀಡಿದ ಹೆಮ್ಮೆ ನಮ್ಮ ವಿಜಯ್ ಪ್ರಕಾಶ್ ಅವರಿಗೆ ಸಲ್ಲುತ್ತೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ವಿಜಯ್ ಪ್ರಕಾಶ್. ಥ್ಯಾಂಕ್ ಯು ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟಾ ಬಸ್? ಸರ್, ಹೇಗೆ ಮಾಡ್ತೀರಾ ಸರ್? ಅಮೇಝಿಂಗ್. ಸೊ ವಿಜಯ್, ಆರ್ ಯು ರೆಡಿ ಟು ವಾಚ್ ಯುವರ್ ಓನ್ ಲೈಫ್? ಅಬ್ಸಲ್ಯೂಟ್ಲಿ ಸರ್. Yes. ವೇಟಿಂಗ್ ಫಾರ್ ಇಟ್. ರೈಟ್. ವಿಜಯ್ ಪ್ರಕಾಶ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಈಗ ವಿಜಯ್ ಅವರೇ, ಸಾಧನೆ ಗುರಿ ಮುಟ್ಟಕ್ಕೆ 2 ದಾರಿ ಇದೆ ಅಂತಲ್ಲ. ಒಂದು ಹೈವೇ, ಓಕೆ, ಸಾಮಾನ್ಯ ಎಲ್ಲ ಸಾಧಕರು ಹೋಗುವಂಥ ದಾರಿ ಅದು. ಅಂದರೆ ಅವ್ರಿಗೆ ಅವಕಾಶ ಸಿಗುತ್ತೆ, ಅದನ್ನು ಪರ್ಫೆಕ್ಟಾಗಿ ಮಾಡ್ತಾರೆ, ಇನ್ನಷ್ಟು ಅವಕಾಶ ಸಿಗುತ್ತೆ, ಗಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೂ ಕೆಲವರು ಒಂಥರ ಒಂದು ಬೇರೆ ಥರದ ಮೈ ವೇ, ಹೈವೇ ಅಲ್ಲ ಮೈ ವೇ, ಅಂದರೆ ಅವರೇ ಅವಕಾಶನ ಗಿಟ್ಟಿಸ್ಕೊಳ್ತಾರೆ, ಹೂಡ್ಕೊಂಡು ಹೋಗ್ತಾರೆ, ನಮ್ಮ ದಾರಿನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೊರಡ್ತಾರೆ. ನೀವು ಸೆಕೆಂಡ್ ಕ್ಯಾಟಗರಿ, ಯು ಫೌಂಡ್ ಯುವರ್ ಓನ್ ವೇ. ಸೊ ನಿಮ್ಮ ಈ ದಾರಿ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಪಯಣದ ಬಗ್ಗೆ ಯೋಚಿಸಿದ್ರೆ ನೀವು ಹೇಳ್ದಂಗೆ ಎಲ್ಲ ರೀತಿ ಎಕ್ಸ್ಪೀರಿಯನ್ಸು ಆಗಿದೆ. ಅಂದರೆ ಅವತ್ತಿನ ದಿನ ನೆನೆಸ್ಕೊಂಡ್ರೆ ಇವತ್ತು ವಾವ್, ವೀಕೆಂಡ್ ವಿತ್ ರಮೇಶಲ್ಲಿ ನಾನು ಗೆಸ್ಟಾ ಅನ್ನೋದೇ ನನಗೊಂದು ಹೆಮ್ಮೆ, ಸಂತೋಷನ ತಂದುಕೊಡುವಂತಹ ಒಂದು ವಿಷಯ. ಸೊ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ರೈಟ್. ನಾವು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಮ್ಯೂಸಿಕಲ್ ಆಗಿ ರಿವೈಂಡ್ ಮಾಡಿ ನೋಡೋಣ. ಸೊ ಬಿಫೋರ್ ವಿ ಸ್ಟಾರ್ಟ್ ಒಂದು ಒಳ್ಳೆ ಆಲಾಪದಿಂದ ಶುರು ಮಾಡೋಣ ಸರ್. ಓಹೋ, ನಿಮ್ ಧ್ವನಿಂದ ಆಗ್ಬೇಕು ಸರ್, ನಾವು ಹಾಡಕ್ ಬರುತ್ತಾ ಸರ್? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಓಂ ಗಂಗಣಪತಯೇ ನಮಃ. ಥ್ಯಾಂಕ್ ಯು. ಸೊ ಸ್ವೀಟ್. ನಾವು ರಿಸರ್ಚ್ ಮಾಡಿದಾಗ ಒಬ್ಬ ವಿಶೇಷವಾದ ವ್ಯಕ್ತಿ ಫೋಟೋ ಸಿಕ್ತು. ಆ ಫೋಟೋ ತೋರಿಸ್ವಿ, ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ನೋಡಿ, ಇದು ಯಾರು ಗೊತ್ತಾ ಸರ್? ಇಡೀ ಪ್ರಪಂಚನೇ ನೋಡಿರುವ ನೀವು ಈ ಪ್ರಪಂಚಕ್ಕೆ ಮೊದಲನೇ ಸಲ ಬಂದಾಗ ನಿಮ್ಮನ್ನೇ ಮೊದಲ ಸಲ ನೋಡಿದವರು ಇವರು. ದೇವ್ರ ಆಣೆಗಳು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಕುಟುಂಬದವರಂತೂ ಅಲ್ಲ? ಖಂಡಿತ ಅಲ್ಲ. ಸರಿ, ಬಹುಶಃ ಇವರು ಎಸ್, ನಾನು ಜನ್ಮ ಪಡೆದಾಗ ಎಸ್, ಆ ಗಳಿಗೆಯಲ್ಲಿ ನರ್ಸ್ ಆಗಿದ್ರ, ಡಾಕ್ಟರ್ ಆಗಿದ್ರು. ಡಾಕ್ಟರ್ ಡಾಕ್ಟರ್ ಲಲಿತಾ, ನೀವು ಇದಕ್ಕೆ ಕಾರಣ ಅವರೇ. ಡಾಕ್ಟರ್ ಲಲಿತಾ ಅವರು, ಡಾಕ್ಟರ್ ಲಲಿತಾ ಅವರು. ವಾವ್ 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 ವಾವ್. ನಿಮ್ಮ ಜೀವನದ ಮೊದಲನೇ ಆಲಾಪ ಶುರು ಆಗಿದ್ದು ಅಲ್ಲಿಂದ. ಓಹೋ ಓಹೋ. ಸೊ ಡಿಜಿಟಲ್ ಇರಲಿದ್ದೀರಾ? ನಾವು ಗ್ರಾಮಫೋನ್ ಇರ ಕರ್ಕೊಂಡು ಹೋಗ್ತೀವಿ ಈಗ ನಿಮ್ಮನ್ನ. ಸರ್, ದೇವರಾಣೆಗಳು ಇಷ್ಟು ದಿನ ಆಗಿತ್ತು, ಈ ಪ್ರಯತ್ನ ಯಾವುದೋ ಒಂದು ಇದ್ರಲ್ಲಿ ನಾನು ಮಾಡಿರಲಿಲ್ಲ, ಆ ಡಾಕ್ಟರ್ನ ಯಾರು ಮೀಟ್ ಮಾಡಬೇಕು ಅಂತ. ಬಟ್ ಇವತ್ತಿನ ದಿನ ಥ್ಯಾಂಕ್ ಯು ಈ ಕಾರ್ಯಕ್ರಮದವ್ರಿಗೆ. ಇದು ಜಸ್ಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನ ಗ್ರಾಮಫೋನ್ ಇರಲ್ಲಿ ಏನೇನಿದೆ ನೋಡಿ ಆನ್ ಅವರ್ ಟೆಂಟ್. You were born here on 21st of February 1976, night 10 o'clock. ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ನೋಡೋದಕ್ಕೆ ಮುಂಚೆ ನಮ್ಮ ಅಜ್ಜಿ ಡಾಕ್ಟರ್ ಲಲಿತಮ್ಮ ಅವರು ನಿಮ್ಮನ್ನು ನೋಡಿದ್ದು. ಡಾಕ್ಟರ್ ಲಲಿತಮ್ಮ ಅವರು ವಾಟ್ ಯು ಹ್ಯಾವ್ ಅಚೀವ್ಡ್ ಅನ್ನು ನೋಡೋದಕ್ಕೆ ತುಂಬ ಖುಷಿಯಾಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಶಿ ಇಸ್ ನಾಟ್ ದೇರ್. ಪ್ರತಿ ಸಲ ನಿಮ್ಮ ಶೋ ನಡೆದಾಗೆಲ್ಲ ಸಿಸ್ಟರ್ಸ್ಗಳು ಬಂದು ಹೇಳ್ತಾರೆ, ಸರ್ ಅವರು ನೋಡಿದ್ವಿ, ತುಂಬ ಸಂತೋಷ ಆಗುತ್ತೆ ಅಂತ. ವಿ ಆರ್ ಆಲ್ ವೆರಿ ಮಚ್ ಆಂಟಿಸಿಪೇಟಿಂಗ್ ಆನ್ ಯು. ವಿ ಆರ್ ಸೋ ಹ್ಯಾಪಿ ಅಬೌಟ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಎ ಹಿಸ್ಟ್ರಿ. ದಯವಿಟ್ಟು ಮೈಸೂರಿಗೆ ಬಂದಾಗ ಪ್ಲೀಸ್ ಕಮ್ ಟು ಅವರ್ ನರ್ಸಿಂಗ್ ಹೋಮ್, ಪ್ಲೀಸ್ ಪೇ ಅಸ್ ಅ ವಿಸಿಟ್. ವಿ ವಿಲ್ ಬಿ ಸೋ ಹ್ಯಾಪಿ ಟು ಹೋಸ್ಟ್ ಯು ಇನ್ ಅವರ್ ನರ್ಸಿಂಗ್ ಹೋಮ್. ಥ್ಯಾಂಕ್ ಯು ವಿಜಯ್ ಪ್ರಕಾಶ್ ಸರ್. ವಾ ವಾ ವಾ. ನನಗೆ ಏನು ಆಸೆ ಆಗ್ತಾ ಇದೆ ಅಂದರೆ, ಅಫ್ಕೋರ್ಸ್ ಹುಟ್ಟು ಬೆಳೆದಾಗೋಯ್ತು,
ಬಟ್ ಈಗ ನೀವು ಇದನ್ನೆಲ್ಲ ತೋರಿಸ್ತಾ ಇದ್ರೆ ಮತ್ತೆ ನರ್ಸಿಂಗ್ ಹೋಮ್ ಹೋಗ್ಬಿಟ್ಟು ಯು ಮಸ್ಟ್. ಆ ಬೆಡ್ ಮೇಲೆ ತೊಟ್ಲಲ್ಲಂತೂ ಮಲ್ಗಕ್ಕಾಗಲ್ಲ ಬಟ್ ಆ ಯಾವ ಬೆಡ್ ಅದ್ರ ಮೇಲೆ ಮತ್ತೆ ಹೋಗಿ ಸ್ವಲ್ಪ ಹಂಗೆ ಹಾಯ ಮಲ್ಗೋಣ ಅಂತ ಅನಿಸ್ತಾ ಇದೆ. ಹೌದು. ವಾವ್ ಅದು ಒಂದು ಇದು ರಿಜಿಸ್ಟರ್ ಏನೋ ತೋರಿಸಿದ್ರಲ್ಲ ಅದು ಆಗಿನ ಆ ಕಾಲದ್ದು ನಿಮ್ಮ ಬ್ಲಡ್ ಗ್ರೂಪ್ ಎಲ್ಲ ಇತ್ತಲ್ಲ ಸರ್ ಅದಲ್ಲಿ. ವಾವ್ ಥ್ಯಾಂಕ್ಸ್ ಟು ದ ಟೀಮ್. ವಾವ್ ಸೊ ನೈಸ್. ಓಕೆ, ಓವರ್ ಟು ದ ನೆಕ್ಸ್ಟ್ ಸ್ಟೆಪ್. ಹುಟ್ಟದಾಗ್ಲಿಂದ ನಿಮ್ಮ ಸ್ಪೆಷಲ್ ಗುಣ ಇದೆಯಂತೆ. ಯು ಆರ್ ವೆರಿ ವೆರಿ ಅನ್ಪ್ರೆಡಿಕ್ಟಬಲ್. ನೀವು ಈ ತರ ಹೋಗ್ತಾರೆ ಅಂತ ಅನ್ಕೊಂಡು ನೀವು ಹಂಗೆ ಹೋಗ್ತಿರಂತೆ, ಇವರೇ ನೀನು ಹಿಂಗೆ ಹೋಗ್ತಾರೆ ಮತ್ತೆ ಹಂಗೆ ಹೋಗ್ತಿರಂತೆ. ನಿಜ ಸರ್, ನನಗೇನು ಅನ್ಕೊಂಡ್ರೆ ಸುಸ್ತಾಗ್ಬಿಟ್ಟಿದೆ, ಅಷ್ಟು ಅನ್ಪ್ರೆಡಿಕ್ಟಬಲ್ ಅಂತ ನೀವು. ಬಹಳ ಕಷ್ಟ ಸರ್. ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಯಾರು, ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಹಾಯ್ ವಿಜು, ನೀನು ಹುಟ್ಟಿದ್ದು ಎಲ್ಲಿ ಗೊತ್ತಾ? ಲಲಿತಮ್ಮನ್ ಶಾಪಲ್ಲಿ. ನಿನಗೆ 11 ತಿಂಗಳಾದರೂ ಕೂಡ ಯಾವುದೋ ಕಾರಣಗಳಿಂದ ನಿನಗೆ ನಾಮಕರಣ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಆಮೇಲೆ ಒಂದಿನ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನಮ್ಮ ಮನೇಲಿ. ಆಗ ನಿಮ್ಮ ತಂದೆ ಏನು ಮಾಡಿದ್ರು, ನನ್ನ ಮಗ ಯಾವಾಗಲೂ ವಿಜಯಪ್ರದನಾಗಿರಬೇಕು ಅನ್ನೋ ಕಾರಣದಿಂದ ವಿಜಯ್ ಅನ್ನೋ ಹೆಸರನ್ನು ತಗೊಂಡ್ರು. ಪ್ರಕಾಶಮಾನವಾಗಿರಬೇಕು ಯಾವಾಗಲೂ ಅವನು ಅಂಥೇಳಿ ಪ್ರಕಾಶ್ ಅನ್ನೋ ಹೆಸರನ್ನು ಸೇರಿಸಿ ವಿಜಯ ಪ್ರಕಾಶ್ ಅಂತ ಹೆಸರಿಟ್ವಿ. ಊಟ ಮಾಡೋಕ್ಕೆ ಸಿಕ್ಕಾಪಟ್ಟೆ ನನಗೆ ಕಷ್ಟ ಕೊಟ್ಟಿದ್ವಿ. ಇಲ್ಲಿ ಅನ್ನ ಇಟ್ಕೊಳ್ಳೋವೆ, ಅದನ್ನು ಇನ್ನೊಂದ್ಸಲ ನುಗ್ಬೇಕಾದ್ರೆ ಇನ್ನೊಂದು ತೂತು ಅನ್ನನ ತುರುಕಿದ್ರೆ ಮಾತ್ರ ಮೊದಲನೇ ತೂತು ಒಳಕ್ಕೆ ಹೋಗೋದು, ಇಲ್ದಾರ ಬಾಯಲ್ಲೇ ಇಟ್ಕೊಂಡು ಕೂತ್ಕೋತಿದ್ದೆ. ಅದೊಂದು ವಿಷಯದಲ್ಲಿ ನಂಗೆ ತುಂಬ ತೊಂದರೆ ಕೊಟ್ಟಿದ್ಯಾ ನೀನು. ನಮ್ಮನೇಲಿ ಒಂದು ಮಡಿಕೋಲಿತ್ತು, ಆ ಮಡಿಕೋಲೆ ಅವನಿಗೆ ಕಾರು. ಆ ಮಡಿಕೋಲ್ಗೆ ಈ ಕಡೆ ಹಾಕೊಂಡು ಅವನು ಮಾಡ್ಕೊಂಡು ಬರೋನು. ಅದೊಂದು ತುಂಬ ಅವ್ನಿಗೆ ಇಷ್ಟವಾದ ಆಟ. ತಿಂಗಳ ಸಾಮಾನು ನಾವು ತರಬೇಕಾದ್ರೆ ಪಾರ್ಲೆ ಗ್ಲೂಕೋಸ್ ಬಿಸ್ಕೆಟ್ ತರದೆ ಹೋದರೆ ಬೇಜಾರಾಗ್ತಿತ್ತು. ಅದನ್ನು ನಿನ್ನ ಓದೋ ಡ್ರಾಯರ್ ಒಳಗೆ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಯಾರಿಗೂ ಕೊಡದೆ ನೀ ತಿಂತಿದ್ದೆ, ಹೌದಲ್ವಾ? ಈಗ ಕೂಡ 2 ವರ್ಷದ ಹಿಂದೆ ನಿನಗೆ ಹ್ಯಾಪಿ ಬರ್ಡೇ ಆದಾಗ ನಾನು ನಿನಗೆ ಪಾರ್ಲೆ ಬಿಸ್ಕೆಟ್ ತಂದೆ. ಏನಮ್ಮ ಇನ್ನೂ ಈಗಲೂ ಅದನ್ನೇ ಕೊಡ್ತಿದ್ಯಾ ನನಗೆ ಸರ್ಪ್ರೈಸ್ ಗಿಫ್ಟ್ ಆಗಿತ್ತ ತಮಾಷೆಯಾಗಿ ಮುದ್ದಾಗಿ ಬೈದಿದ್ದು ಉಂಟು. ಮ್ಯೂಸಿಕ್ಕಲ್ಲಿ ಅವನಿಗೆ ತುಂಬ ಒಲವು. ಎಷ್ಟು ಮಟ್ಟಕ್ಕೆ ಒಲವಿತ್ತು ಅಂದರೆ, ಅವನ ಫ್ರೆಂಡ್ ಒಬ್ಬ ಅವನ ಜೊತೆಗೆ ಓದ್ತಿದ್ದವನು ಲಂಡನ್ಗೆ ಹೋದ. ಅವನು ಒಂದು ನನಗೆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಅಂತ, ಅದು ಯಾವ ಇನ್ಸ್ಟ್ರೂಮೆಂಟ್ ಅಂತ ಜ್ಞಾಪಕ ಇಲ್ಲ, ಆದರೆ ಒಂದು ಸ್ವಲ್ಪ ದೊಡ್ಡ ಇನ್ಸ್ಟ್ರೂಮೆಂಟ್ ಅದು, ಅದನ್ನು ತೆಕ್ಕೊಡಮ್ಮ ಅಂತ ಕೇಳ್ದ. ನಾವಾಗ ಇದ್ದಿದ್ದ ಪರಿಸ್ಥಿತಿ ಒಳಗೆ ಜಾವ ಫ್ಯಾಕ್ಟ್ರಿನೂ ಇಲ್ಲ, ಬರೀ ಸಂಗೀತದಲ್ಲಿ ನಮ್ಮ ಮಕ್ಕಳನ್ನ ಸಾಕ್ತಾ ಇದ್ದು ಹೊತ್ತು. ಆವಾಗ ಅವನು ಕೇಳಿದಾಗ ತೆಕ್ಕೊಂಡಿಲ್ಲ. ಇವತ್ತು ಅದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಒಂದು ವೇಳೆ ನಾವು ಸಾಲ ಮಾಡಿ ತೆಕ್ಕೊಟ್ಟಿದ್ರು ಕೂಡ ಅದು ಇಡಕ್ಕೂ ನಮ್ಮಲ್ಲಿ ಜಾಗ ಇರ್ತಿಲ್ಲ, ದೊಡ್ಡ ಇನ್ಸ್ಟ್ರೂಮೆಂಟು. ಇವತ್ತು ಕಂದ ನೀನು ಬೇಕಾದಷ್ಟು ತೊಗೊಳ್ಬೋದು ಆ ಥರ, ಅದನ್ನು ತಕ್ಕೊಂಡಿಲ್ಲ. ಸಾರಿ ಕಣೋ ವಿಜಯ್, ಸಾರಿ ಹೋಗು, ನನಗೆ ಕ್ಷಮಿಸ್ಬಿಡು. ಆ ಪರಿಸ್ಥಿತಿನ ತಗೊಂಡು ಇವತ್ತು ವೆಟ್ ಕ್ಲಾತ್ ಕೊಡ್ರಿ. ಯಾಕೆ ಸರ್ ಕರೆದು? ನಾನು ಸೂಕ್ಷ್ಮ ಅಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಟು ದಟ್ ಅವರಂತೂ ಸಾರಿ ಕೇಳಿದ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮನಿಗೆ? ಇವರು ಅಂತಲ್ಲ, ಎಲ್ಲ ತಂದೆ ತಾಯಂದ್ರು ಅವ್ರ ಶಕ್ತಿಗೂ ಮೀರಿ ಮಕ್ಕಳಿಗೆ ಏನು ಮಾಡಬಹುದೋ ಮಾಡ್ತಾರೆ. ಕರೆಕ್ಟ್. ಬಟ್ ನಾವು ಮನುಷ್ಯರಾಗಿ ನಮಗೆ ಹಲವಾರು ಆಸೆಗಳಿರುತ್ತವೆ. ಅಂದರೆ ಈಗ ಅವ್ರು ತೋರಿಸಿದ್ದೇ ಚಂದ್ರ ಇದೆ, ಇಷ್ಟೇ ಚಂದ ಮಾಮ ಅಂತಲ್ಲ, ನನಗೆ ಇನ್ನೂ ಹುಡುಕ್ಬೇಕು, ನನಗಿನ್ನೂ ನಕ್ಷತ್ರಗಳನ್ನು ನೋಡಬೇಕು ಅನ್ನೋ ಆಸೆ. ನನ್ನ ತಂದೆ ತಾಯಿ ನನಗೆ ದೈವ. ಅವರು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದೆಮ್ ಫಾರ್ ವಾಟ್ ದೇ ಹವ್ ಡನ್. ಆ್ಯಂಡ್ ಅದು ಕರ್ತವ್ಯ ರೂಪದಲ್ಲಿ ಅವ್ರು ಮಾಡಿಲ್ಲ, ಪ್ರೀತಿ ವಿಶ್ವಾಸದ ರೂಪದಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಮಾಡಿರೋದು. ಬ್ಯೂಟಿಫುಲ್. ನಿಮ್ಮ ತಂದೆ ತಾಯಿ ನಿಮ್ಮ ದೈವ ಅಂತ ಹೇಳಿದ್ರಿ, ದೇವರ ದರ್ಶನ ಆಗ್ಬಿಡ್ಲಿ. ಓ ಪ್ಲೀಸ್. ಸೇವಂತಿಗೆ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ, ನಮ್ಮ ಪಾಪು ಕೋಳಿ, ನಮ್ಮ ವಿಜಯ್ ಕೋಳಿ. ಸರ್, ಇವತ್ತು ತುಂಬಾ ಸ್ಪೆಷಲ್ ಡೇ. ನಮ್ಮ ಸಾಧಕರ ತಂದೆ ನೀವು, ನಿಮ್ಮ ಹುಟ್ಟುಹಬ್ಬ ಅಂತ ಇವತ್ತು. ಹ್ಯಾಪಿ ಬರ್ತ್ಡೇ ಟು ಯು ಸರ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ರೈಟ್, ಈಗ ತಾನೇ ವಿಜಯ್ ಪ್ರಕಾಶ್ ಅವರ ಹುಟ್ಟು ಇನಿಷಿಯಲ್ ಡೇಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಮ್ಮ. ಒಂದು ಇವ್ನು ಹುಟ್ಟಿದ ಮೇಲೂ ಇವ್ರ ಬಗ್ಗೆ ಒಂದು ಸಣ್ಣ ಕೊರಗಿತ್ತಂತಲ್ಲ ನಿಮಗೆ? ಏನು ಸರ್, ಏನಿಲ್ವಲ್ಲ, ಯಾವತ್ತೂ ನಾ ಕೊರಗೆ ಇಲ್ಲ. ಇತ್ತಂತಲ್ಲ, ಇಷ್ಟೇ ಮಗು ಸೈಜು. ಹೌದು ಸರ್, ನಿಜವಾಗ್ಲು ಡೆಲಿವರಿ ಆದ್ಮೇಲೆ ಮಗು ನೋಡಿದ್ರೆ ಡ್ವಾಫ್ ತರ, ತುಂಬಾ ಚಿಕ್ಕ ಮಗು. ಯಾವ ತರ? ಡ್ವಾಫ್ ತರ. ಸರಿ, ಚಿಕ್ಕ ಮಗು. ಆಗ ನಾನು ಅಯ್ಯಪ್ಪ, ನನಗೆ ಎಲ್ಲಿ ಹೋಗಿತ್ತು ಅಂದ್ರೆ ಥಾಟ್ಸು,
ಇವನಿಗೆ ಹೆಂಗೆ ಹೆಣ್ಣು ಹುಡುಕ್ಲಿ ಅನ್ನೋ ಥರ ಮನಸ್ಸಿಗೆ ಬಂದ್ಬಿಡ್ತು. ಆಗ ಏನು ಮಾಡಿದೆ ಅಂದ್ರೆ ಲಲಿತಮ್ಮ ಅಂತ ನಮ್ಮ ಹೆರಿಕೆ ಮಾಡಿದವ್ರು ಆಕೆ ಡಾಕ್ಟ್ರು, ನೀ ಏನು ಹೆದರ್ಕೋಬೇಡ, ಇನ್ಕ್ರಿಮೆನ್ ಅಂತ ಒಂದು ಟಾನಿಕ್ಕು, ಜಿರಾಫೆ ಟಾನಿಕ್ಕು, ಅದನ್ನ ಕುಡಿಸು. ಅದೇನ ರಹಸ್ಯ? ಒಂದ್ಸಲ ಎದ್ದು ನಿಮ್ಮ ಹೈಟ್ ತೋರಿಸ್ಬಿಡಿ ಸರ್. ಅಪ್ಪ ಇದನ್ನ ಮೇಡಮ್ ಅಲ್ಲ ಸರ್, ನೋಡಿ ಇವತ್ತು ಇವ್ರು ಎಷ್ಟು ಎತ್ತರಕ್ಕೆ ಬೆಳೆದಿರುವ ಕಾರಣ ಟಾನಿಕ್. ಅದು ಬರೀ ಟಾನಿಕ್ ಒಂದು ಲಾರಿ ಲೋಡ್ ನಮಗೂ ಕಳಿಸ್ಕೊಡಿ, ನಮ್ಗೆ ಸ್ವಲ್ಪ ಅಗತ್ಯ ಇದೆ. ಬರೀ ಟಾನಿಕ್ ಅಂತ ಹೇಳಲ್ಲ ಅವರು, ಯಾವಾಗ್ಲೂ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಜಿರಾಫೆ ಟಾನಿಕ್ ಅಂತಾರೆ. ಜಿರಾಫೆ ಟಾನಿಕ್. ನಾನೇನ್ ಪ್ರಾಣಿನ ಮಗುನ ಅವಾಗ ಜಿರಾಫೆ ಟಾನಿಕ್ ಕುಡಿಸೋಕೆ ಅವ್ರು ಹೇಳ್ದಂಗೆ ಕುಡಿಸ್ದೆ. ಸರಿ. ಆಮೇಲೆ ಅವರು ಒಂದ್ ದಿವಸ ಕರ್ಕೊಂಡು ಹೋಗಿದ್ದೆ, 1-2-3 ವರ್ಷ ಆಗಿರ್ಬೋದು. ಅವರು ಕೇಳಿದ್ರು, ಏನೇಮ್ಮ ಹೇಗಿದ್ದಾನೆ ಮಗು ಅಂತ. ಡಾಕ್ಟರ್ ನೀವು ಹೇಳ್ದಂಗೆ ಇನ್ನೂ ಕುಡಿಸ್ತಾನೆ. ಅಯ್ಯೋ ಕುಡಿಸ್ಬೇಡ್ರಿ, ನಿಲ್ಸಿ. ಆಮೇಲೆ ಇನ್ನು ಎತ್ತರಕ್ಕೆ, ಆಮೇಲೆ ಇನ್ನು ಎತ್ತರಕ್ಕೆ ಹುಡುಗಿ ನೋಡ್ಬೇಕಾಗತ್ತೆ, ಆಗಲ್ಲಮ್ಮ ನಿಲ್ಸು ಅಂತ. ಹಾಗೆ ನಿಲ್ಲಿಸ್ದೆ. ಮತ್ತೆ ಮೇಡಮ್, ನಮ್ಮ ಈ ರಿಸರ್ಚ್ ಟೀಮ್ ಅವರು ಇವ್ರ ಬಗ್ಗೆ ಎಲ್ಲಾ ವಿಷಯಗಳನ್ನು ಹುಡುಕ್ತಾ ಇವ್ರ ಲವ್ ಸ್ಟೋರಿ ಎಲ್ಲ ಹುಡುಕ್ತಾ ಇದ್ದಾಗ ನಿಮ್ ಲವ್ ಸ್ಟೋರಿ ಸಿಕ್ಬಿಡ್ತು ಸರ್. ದಯವಿಟ್ಟು ನಾವು ಹೊರಟಿದ್ದು ಅವ್ರ ಲವ್ ಸ್ಟೋರಿ ಹುಡುಕಕ್ಕೆ, ಅದಕ್ಕಿಂತ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಇಲ್ಲಿದೆ ಅಂತ ಗೊತ್ತಾಯ್ತು. ಅದು ಗೊತ್ತಾಯ್ತು ಮೇಡಮ್. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಅದು ಜೀವನದಲ್ಲಿ ಒಬ್ಬೊಬ್ಬರ ಒಂದು ಸ್ಥಿತಿಗತಿಗಳು ಒಂದೊಂದು ರೀತಿ ಬದಲಾವಣೆ ಆಗ್ತಾ ಬರುತ್ತೆ. ಕರೆಕ್ಟ್, ಅದಾಗಲೇಬೇಕು. ಕರೆಕ್ಟ್. ಏನಾಗತ್ತೆ ಅಂತಂದ್ರೆ ಆ ವಯೋಧರ್ಮ ತಾನು ಎಲ್ಲೋ ಅರಸಿಕೊಂಡು ಹೋಗತ್ತೆ ಸರ್. ವಯೋಧರ್ಮ ಸರ್ ಅದು. ಹೌದು, ಅದು ವಯೋಧರ್ಮ. ಅದನ್ನೇ ಫಾಲೋ ಮಾಡಿದಾನೆ ನಮ್ಮ ಮಗ ಕೂಡ. ಕರೆಕ್ಟ್. ವಯಸ್ಸಿನ ಧರ್ಮ. ಆ ಸಮಯದಲ್ಲಿ ಆ ಮನಸ್ಸು ಹೇಗೆಲ್ಲ ಆಡಿಸುತ್ತೆ ನೋಡಿ. ಎಲ್ಲರಿಗೂ ಅನುಭವ ಅದು. ಹೌದು. ಹಾಗಾಗಿ ನಂದು ಒಂದು ಸಂಗೀತ ಕಚೇರಿ ಇತ್ತು ಒಂದು ಮದುವೆ ಮನೆಯಲ್ಲಿ. ಆಗ ಅನಿವಾರ್ಯ ಇವರೇನೆ ನನಗೆ ವಾದ್ಯ ತಂಬೂರಿಯನ್ನ ಮೀಟಿದ್ದು. ಓಹೋ. ಆಗ ತಂಬೂರಿಯನ್ನ ಮೀಟಿದ್ದು ನಮ್ಮ ಜೀವನದ ತಂಬೂರಿ ಮೀಟ್ಲಿಕ್ಕೂ ಬಂದ್ರು. ಹಾಗಾಗಿ ಏನೋ ಒಂದು ಒಲವು ಬಂತು. ಆ ಒಲವು ಬಂದ ಒಡನೆ ಒಲವು ಬಂತು ಅಂತೇಳಿ ಏನೋ ಒಂದು ಆ ಒಲವು ಬಂದು ಹುಡುಕಿ ಕಡೆಗೆ ನಾವು ಒಂದು ನಿಲುವಿಗೆ ಬಂದು ಮದುವೆಯಾದ್ವಿ. ರೈಟ್. ಒಂದು ಹಾಡು ಜೊತೆಗೆ ನನುಗಲ ತಲ್ಲಿ ಭಾಗ್ಯಮ ನಾರಾಯಣಿ ಧರ್ಮಾಂಬಿಕೆ ನನುಗಲ ತಲ್ಲಿ ನಾ ಭಾಗ್ಯಮ. ಅಮೇಜಿಂಗ್. ಥ್ಯಾಂಕ್ ಯು. ಬನ್ನಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ ತಾಯಿ ಮಡಿಲಿನ. ನಮ್ಮ ಜೀವನದಲ್ಲಿ ಹಾಡುಗಳು ಎಷ್ಟು ಮುಖ್ಯ ಆಗುತ್ತೆ ವಿಜಯ್ ಅವರೇ. ಕೆಲವು ಸಾಂಗು ಕೆಲವ್ರ ಲೈಫ್ಗೆ ಬ್ರೇಕ್ ಕೊಡ್ತಾರೆ. ಈ ಸಾಂಗ್ ಇಂದ ಬ್ರೇಕ್ ಸಿಕ್ತು ಅಂತ ಎಷ್ಟೋ ಸಿಂಗರ್ಸ್ ಹೇಳಿದ್ದಾರೆ. ಆದರೆ ಒಂದು ಬ್ರೇಕಲ್ಲಿ ಬಂದ ಸಾಂಗ್ ಇಂದ ನಿಮಗೆ ಲೈಫ್ ಸಿಕ್ತಂತೆ, ನಿಜನಾ? ನೆನಪಿದ್ಯಾ ಅಮ್ಮ? ನಿಮಗೆ ನೆನಪಿರ್ಬೋದೋ ಏನೋ ಸರ್. ಟಿವಿಯಲ್ಲಿ ವಾಷಿಂಗ್ ಪೌಡರ್ ನಿರ್ಮಾ ಲಾ 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 ಲಾ. ಈ ಜಿಂಗಲ್ಸ್ಗೆ ಇವನು ಹಿಂದೆನೇ ಸ್ವರ ಹಿಡ್ಕೊಂಡು ಹೋದ. ಆಗ ನಮ್ಮಿಬ್ಬರಿಗೂ ಸ್ವಲ್ಪ ಒಬ್ರಿಗೊಬ್ರು ನೋಡ್ಕೊಂಡ್ವಿ. ಓಹೋ, ನಮ್ಮ ಮಗುಗೆ ಏನೋ ಇದೆ ಒಳಗೆ, ಸಂಗೀತಕ್ಕೆ ಅವನಿಗೆ ಲಿಂಕ್ ಇದೆ ಅಂತ ಹೇಳಿ ಆಮೇಲೆ ನಾವು ಶಾಸ್ತ್ರೋಕ್ತವಾಗಿ ಒಂದು ವಿಜಯದಶಮಿ ದಿನ ಒಂದು ಒಳ್ಳೆ ದಿನ ನೋಡಿ ನಮ್ಮ ಮಾವನವ್ರ ಹತ್ರನೇ, ಅವರು ಲಕ್ಷ್ಮೀಪತಿ ಭಾಗವತರಂತ ಅವ್ರ ಹತ್ರನೇ ನಾವು ಶಾಸ್ತ್ರೋಕ್ತವಾಗಿ ಅವನಿಗೆ ಪ್ರಾರಂಭ ಮಾಡಿದ್ವಿ. ಈಗ ಎಷ್ಟೊಂದು ಜಿಂಗಲ್ಸ್ಗೆ ಇವರು ಧ್ವನಿ ಕೊಟ್ಟಿದ್ದಾರೆ. ಒಂದು ಜಿಂಗಲ್ ಇಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಿಮ್ಮ ಟ್ಯಾಲೆಂಟ್ಗೆ ಒಂದು ಸರಿಯಾದ ವೇದಿಕೆ ಯಾವಾಗ ಸಿಕ್ತು? ಮೊದಲನೇ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಶುರು ಆಯ್ತು ಯಾವತ್ತು? ಏನೋ ನೆನಪಿದ್ಯಾ? ಮಹನೀಯರೇ, ಮಹಿಳೆಯರೇ, ಸುಂದರ ಕಂಠವುಳ್ಳ ಮೈಸೂರಿನ ಕೋಗಿಲೆಗಳೇ, ಇಂದು ನಮ್ಮ ವಿದ್ಯಾರಣ್ಯಪುರಂನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ದೇವರ ಗೀತೆ, ಸಿನಿಮಾ ಗೀತೆ, ಜಾನಪದ ಗೀತೆ, ಸುಗಮ ಸಂಗೀತದ ಕಾಂಪಿಟೇಷನ್ ಏರ್ಪಡಿಸಲಾಗಿದೆ. ಕಾಂಪಿಟೇಷನ್ ಕನ್ನಡ ಕಸ್ತೂರಿ ಬಳಗದ ಬಗ್ಗೆ ನಾವು ಮಾತಾಡೋದು ಇರೋ. ಹೌದು ಸರ್, ಕನ್ನಡ ರಾಜ್ಯೋತ್ಸವನ್ನ ಆಚರಿಸುವಂತಹ ಒಂದು ಪದ್ಧತಿ. ನಾನು ಬಹಳ ಚಿಕ್ಕವನು, ಅವ ನನಗೆ ಏನು ಐಡಿಯಾನೇ ಇಲ್ಲ. ಅಲ್ಲಿ ಅವರು ಸ್ಪರ್ಧೆ ಅಂತ ಇದ್ರು. ಈಗ ನಾವೇ ಆ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಕೂತಿದ್ದೀವಿ, ಅದು ಬೇರೆ ಅವಾಗ. ಬಟ್ ಅವಾಗ ಸ್ಪರ್ಧೆ ಅಂದ್ರೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ. ನಮ್ಮ ತಾಯಿ ಹೇಳಿದ್ಮೇಲೆ ನನಗೆ ಅರಿವಾಯ್ತು. ಅವ್ರು ಹೇಳಿದ್ರು, ಅವ್ರನ್ನ ಕೇಳಿದ್ನಂತೆ ಸ್ಪರ್ಧೆ ಅಂದ್ರೆ ಏನಮ್ಮ ಅಂತ. ಅದಕ್ಕೆ ಅವ್ರು ಅಂದ್ರಂತೆ ಕಾಂಪಿಟೇಷನ್ ಹೋಗಿ ಹಾಡು ಅಂತ. ಅಲ್ಲಿ ಹಾಡಿದ್ದು
ಅದೇ ಬಹುಶಃ ಒಂದು ಒಳ್ಳೆ ವೇದಿಕೆ ಅಂತ ನನಗೆ ಅನ್ಸುತ್ತೆ. ರೈಟ್. ಸೊ ನೀವು ಯಾವ ಹಾಡು ಆಡಿದ್ರಿ ಅಥವಾ ನಿಮ್ಗೆ ಏನಾದ್ರು ಪ್ರೈಸ್ ಸಿಗ್ತಾ ಏನಾದ್ರು ನೆನಪಿದ್ಯಾ? ಅವಾಗ ನನಗೆ ಬರೀ ಗೀತೆಗಳ ಪಾಠ ಆಗಿತ್ತು. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೋದ ಲಂಬೋದರ ಲಕುಮಿಕರ. ಈ ತರ ಹಾಡ್ಬಿಟ್ರೆ ಕಾಂಪಿಟೇಷನ್ ಪ್ರೈಸ್ ಕೊಡದೇ ಇರ್ತಾರಮ್ಮ. ಹಾ, ಪ್ರೈಸ್ ಕೊಟ್ಬಿಟ್ರಪ್ಪ, ಇಷ್ಟು ಜನ ಹಾಡಿದಾರ. ಇದೇನಾ ಸರ್ ನಿಮ್ಗೆ ಸಿಕ್ಕಿದಂತ ಮೊದಲನೇ ಬಹುಮಾನ? ವಾ ವಾ ವಾ, ಇದೆ ಸರ್. ವಿಜಯ ಪ್ರಕಾಶ್ ಕನ್ನಡ ವಿದ್ಯಾರ್ಥಿ ಬಳಗ ಸರ್. ಇದು ಬಾಂಬೆಲ್ ನಮ್ಮ ಮನೇಲಿತ್ತು ಸರ್. ನಿಮ್ ಬಾಂಬೆ ನಾವು ಅಲ್ಲಿಂದ ತರಿಸ್ತೀವಿ ಸರ್. ನಾವು ಈಗ ಯಾಕೆ ತರಿಸಿದೀವಿ ಅಂದ್ರೆ ಆ ಟೈಮಲ್ಲಿ ಪ್ರೈಸ್ ಸಿಕ್ಕಿದಾಗ ನೀವು ಯಾರು ಸರಿ ಥ್ಯಾಂಕ್ಸ್ ಹೇಳಿಲ್ವಂತ. ಆಗ ಈಗ ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಈ ಪ್ರೈಸ್ ಸಿಕ್ಕಿದೆ, ದಯವಿಟ್ಟು ಒಂದು ಸ್ಪೀಚ್ ಕೊಟ್ಬಿಡಿ ಸರ್. ಒಂದು ನಿಮಿಷ ಸರ್, ಇದು ಜಿರಾಫೆ ಟೈಮ್ ಅಲ್ಲ ಸರ್, ಇನ್ನು ಸ್ವಲ್ಪ ಇನ್ನು ಈಗಿದ್ದೀವಿ ಸರ್. ಈಗ ಎಸ್ ಸರ್, ರೆಡಿ ಸರ್. ನನ್ನ ಜೀವನದ ಮೊಟ್ಟ ಮೊದಲನೆಯ ಪ್ರಶಸ್ತಿ, ಬಹುಮಾನ, ಸ್ಫೂರ್ತಿ, ನನಗಿವತ್ತು ತಂದುಕೊಟ್ಟಿರುವಂತಹ ಕೀರ್ತಿ ಎಲ್ಲವೂ ಇದರೊಳಗೆ ಅಡಗಿದೆ. ಎಸ್, ಇದು ನಾನು ಗೆದ್ದಂತಹ ಮೊಟ್ಟ ಮೊದಲನೆಯ ಬಹುಮಾನ. ಆಸಮ್. ಇದು ನನಗೆ ಸಿಗಕ್ಕೆ ಕಾರಣಕರ್ತರಾದಂತಹ ಆ ಕನ್ನಡ ಬಳಗದವರು ಹಾಗೂ ನನಗೆ ಸ್ಪರ್ಧೆ ಬಗ್ಗೆ ತಿಳುವಳಿಕೆ ಕೊಟ್ಟಂತಹ ನನ್ನ ತಂದೆ ತಾಯಿಯವರಿಗೆ, ಅದೇ ರೀತಿ ಈ ಲೋಟ ಮಾಡಿದಂತಹ ಸ್ಟೀಲ್ ಪಾತ್ರೆ ಅಂಗಡಿಯವರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ರ ಸರ್? ಯಾರ ಮಿಸ್ಸಿಂಗ್? ಯಾರು ಗೊತ್ತಾಗ್ತಿಲ್ಲ ಸರ್. ಯಾರು ಒಬ್ರು ಇದಾರೆ ಸರ್? ಅಯ್ಯೋ ಸರ್, ನೀವು ಕಾರ್ಯಕ್ರಮ ಕರೆಸಿ ಎಲ್ಲ ರಿಸರ್ಚ್ ಮಾಡಿ ನನ್ನನ್ನೇ ಸಿಕ್ಕಾಕಿಸ್ತಾ ಇದ್ದೀರಲ್ಲ ಸರ್. ಅವ್ರು ಯಾರು ತೋರಿಸಿ ಬನ್ನಿ ಸರ್. ಈಗ ಇನ್ಕ್ರಿಮೆಂಟ್ ಟಾನಿಕ್ ಕೊಟ್ಟಾಯ್ತು, ಎದ್ಬಿಡಿ ಸರ್. ಓಕೆ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ನೀವು ಮರ್ತು ಬಿಟ್ಟಿದ್ದೀರಾ ಸರ್. ಯಾರು ಇರಬಹುದು? ಈ ಟ್ರೇ ತಗೊಳ್ರಪ್ಪ. ಈ ಲೋಟ ಹುಷಾರ್, ನಮ್ಮ ತಂದೆ ತಾಯಿ ಕೈ ಕೊಟ್ಬಿಡಿ. ಈ ಲೋಟನ ಕೊಟ್ಬಿಡಿ ಅವ್ರು. ಮೊದಲನೇದಾಗಿ ವೀಕ್ಷಕರು ನಾನೊಂದು ಮೊದಲೇ ಒಂದು ಕ್ಷಮೆಯನ್ನ ಕೇಳ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ವಿಚಿತ್ರವಾದ ಪದ್ಧತಿ, ನಾವು ಚಿಕ್ಕಪ್ಪಂದ್ರನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕರೆದ್ರು ಅವ್ರು ಕರೆಸ್ಕೊಳ್ಳಿಲ್ಲ. ಹೊಡೆದು ಬಾರೋ ಹೋಗೋ ಅಂತಲೇ ನಮ್ಮ ಕೈಲಿ ಚಿಕ್ಕನಿಂದಲೂ ಕರ್ಸ್ಕೊಂಡಿದ್ದು. ನಮ್ಮ ಚಿಕ್ಕಪ್ಪನ ನಾನು ಪ್ರೀತಿಯಿಂದ ಬಾರೋ ಹೋಗೋ ಅಂತಲೇ ಕರಿತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಇಲ್ಲ ನಿನಗೆ ಚಿಕ್ಕಪ್ಪ ಅಂತ ಕರಿಬೇಕು ಅಂತ ಆಸೆ ಇದ್ರೆ ಕರ್ಕೊಂಡ್ಬಿಡ್ತೀನಪ್ಪ ಇವತ್ತು. ನಾನು ಯಾರು ಸಿನಿಮಾ ನಟರನ್ನ ಮುಂದೆ ನೋಡಿರ್ಲಿಲ್ಲ. ಮೊದಲನೇ ನೋಡಿದ್ದು 40 ವರ್ಷ ಬೆಳಗ್ಗೆ ರಾಜ್ಕುಮಾರ್ ಅವ್ರನ್ನ ಚಾಮುಂಡಿ ಬೆಟ್ಟದಲ್ಲಿ. ಅದು ಬಿಟ್ಟರೆ ನಿಮ್ಮನ್ನೇ ನೋಡ್ತಾ ಇರೋದು ಈಗ ನಿಜವಾಗ್ಲೂ ಹೇಳ್ಬೋದು. ಒಂದು ವಿಷಯ ಬಗ್ಗೆ ಒಂದು ಎರಡೇ ವಿಷಯ ಹೇಳ್ತೀನಿ, ಜಾಸ್ತಿ ಇಲ್ಲ. ಇನ್ನು ತುಂಟಾಟ ಅಂತ ಇವನ ಏನು ಇರಲಿಲ್ಲ. ಆದರೆ ಮೊದಲಿಂದ ಇವ್ನು 4-5 ವರ್ಷ ಆದಾಗ್ಲಿಂದನೂ ಈ ಸಂಗೀತದ ಒಂದು ಜ್ಞಾನ ತಾಯಿ ಬಹಳ ಆ ಸರಸ್ವತಿ ಒಲ್ದುಬಿಟ್ಟಿದ್ಲು. ಹೆಂಗೆ ಅಂದರೆ ನಮ್ಮ ತಮ್ಮ ಬಾಲಸುಬ್ರಹ್ಮಣ್ಯಂ ಅಂತಿದ್ದ, ಅವನು ನಮ್ಮ ಚಿಕ್ಕಪ್ಪನ ಮಗ, ಅವನು ಸಿನಿಮಾ ಇದರಲ್ಲೇ ಇದ್ದ. ಅವ್ರು ಹೋಗ್ಬಿಟ್ರು. ಅವರು ಸಾಹಿತ್ಯಗಳು ಹೇಳ್ತಾ ಇದ್ರೆ ಇವನು ಅದಕ್ಕೆ ಕರೆಕ್ಟಾಗಿ ಸ್ವರಗಳು ಹೇಳ್ತಾ ಇದ್ದ. 4-5 ವರ್ಷದಲ್ಲೇ ಹೇಳ್ಬಿಡ್ತಾ ಇದ್ದೆ ಅವನ್ನೆಲ್ಲನೂ. ಇವೊಂದು ಅವಾಗ ನಾ ಏನಂತ ಹೇಳಿದ್ರೆ ದಸರಾ ನಡೀತಾ ಇತ್ತಾಗೆಲ್ಲ ಮೈಸೂರಿನಲ್ಲಿ ಬಹಳ ಬಾಲ್ಮುಳ್ಳಿ ಸಂಗೀತ ಉದ್ದೂರ್ದವ್ರಿಗೆ ಇವನಿಗೆ ಮತ್ತು ಇವ್ರ ಅಣ್ಣ ಇನ್ನೊಬ್ಬ ಪಣಿ ಅಂತಿದ್ದಾನೆ. ಇಬ್ಬರು ಒಂದೇ ಥರ ಡ್ರೆಸ್ ಹೊಲಿಸುವೆ ನಾನು, ಜುಬ್ಬ ಒಂದೇ ಥರ ಹೊಲಿಸಿ ಒಂದು ಲೂನ್ ಆಯಿತು. ನಂತರ ಮುಂದೆ ಇವನ್ ಹಾಕೊಂಡು ಹಿಂದೆ ಅವನ್ನ ಹಾಕೊಂಡು ಹೋಗಿ ಅಲ್ಲಿ ಸಂಗೀತ ಎಲ್ಲ ಕೇಳಿಸಿ ನಮ್ಮ ಮನೇಲಿ ನನಗೆ ನಮ್ಮ ಅಣ್ಣನಿಗೆ ಚಿಕ್ಕ ವಯಸ್ಸಲ್ಲಿ ಆ ಒಂದು ಮಕ್ಕಳ ಆನಂದವನ್ನು ನೀಡಿದ್ದು. ಯಾಕೆಂದ್ರೆ ನಮ್ಮ ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋರು, ಓದು ಬರಹ ಮಾಡ್ತಾ ಇದ್ದೀರಾ ಇಲ್ವಾ, ಸರಿಯಾಗಿ ಓದಿ ಸರಿಯಾಗಿ ಮಾಡಿ ಅನ್ನೋ ಒಂದು ಶಿಸ್ತಲ್ಲಿ. ನಮ್ಮ ತಂದೆ ಪಾಪ ಇಲ್ಲಿ ಅಲ್ಲಿ ಕಾರ್ಯಕ್ರಮಗಳಿಗೆ ಸುತ್ತಾಡೋರು. ನಮಗೆ ಬಾಲ್ಯದಲ್ಲಿ ಒಂದು ಮಜಾ ನೀಡಿದ್ದು ನಮ್ಮ ಚಿಕ್ಕಪ್ಪನೇ. ಬ್ಯೂಟಿಫುಲ್. ಹೋದಾಗ ಹೇಗಿತ್ತು? ಸ್ಕೂಲ್ ಡೇಸ್ ಹೇಗಿತ್ತು? ಸಿಕ್ಕಾಪಟ್ಟೆ ಜಾಸ್ತಿ ಚೇಷ್ಟೆ ಮಾಡಿದ್ದಂಗೆ ಗೊತ್ತಿಲ್ಲ, ಬಟ್ ಮಜಾ ತಗೋತಿದ್ದೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ರು. ಸೆಂಟ್ ಥಾಮಸ್ ಕಾನ್ವೆಂಟ್ ಅಂತ ಮನೆ ಹತ್ರನೇ 17ನೇ ಕ್ರಾಸು ನಡ್ಕೊಂಡು ಹೋದ್ರೆ ಸ್ಕೂಲ್. ಮಧ್ಯದಲ್ಲಿ ಒಂದು ಮೋರಿ ಇತ್ತು, ಮೋರಿಲಿ ಒಂದು ಪೈಪ್ ಇತ್ತು. ರೈಟ್ ತಗೊಂಡ್ರೆ ಮೈನ್ ರೋಡ್ ಇತ್ತು, ಮೈನ್ ರೋಡಿಂದಲೂ ಸ್ಕೂಲ್ಗೆ ಹೋಗ್ಬೋದಿತ್ತು. ಬಟ್ ಆದ್ರೂ ಆ ಮೋರಿ ಪೈಪ್ ಮೇಲೆ ಹಿಂಗೆ ಅನ್ಕೊಂಡು ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಳಗಡೆ ಎಲ್ಲ ಚರಂಡಿ ನೀರು, ಖಂಡಿತ ಎಲ್ಲರೂ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋದ್ರೆ ಏನೋ ಸಾಧನೆ ಮಾಡ್ದಂಗೆ. ಅವಾಗ ಒಂದೆರಡು ಸತಿ ಕೆಳಗೂ ಮಿಸ್ ಆಗು ಇತ್ತು, ಬಟ್ ಸ್ನಾನ ಮಾಡ್ಕೊಂಡ್ ಬಂದೀನಿ, ಡೋಂಟ್ ವರಿ. ಆ ಸ್ಕೂಲು ಹಾಗೆ ಇದೆಯಂತ ಸರ್. ನಮ್ಮ ವೀಕೆಂಡ್ ಟೆಂಟ್ ಹೇಳುತ್ತೆ ನೋಡಿ. ಹಾಯ್ ವಿಜಯ್ ಪ್ರಕಾಶ್. ಹಾಯ್ ವಿಜಯ್. ಹಾಯ್ ವಿಜಯ್ ಪ್ರಕಾಶ್. ಹಾಯ್ ವಿಜಯ್ ಪ್ರಕಾಶ್, ಹೇಗಿದೀಯಾ?
ನೀನು 7ನೇ ತರಗತಿಯಲ್ಲಿ ಕೂತ್ಕೊಳ್ತಾ ಇದ್ದಿದ್ದ ಜಾಗದಲ್ಲಿ ಇವಾಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸರಳ ಸ್ವಭಾವದ ಶಾಂತ ಸ್ವಭಾವದ ವಿದ್ಯಾರ್ಥಿಯಾಗಿ ತರಗತಿಯಲ್ಲಿ ಕುಳಿತುಕೊಳ್ತಾ ಇದ್ದ. ಓಟು ಕೊಡಿರೋ ಅದನ್ನು ಇನ್ನೂ ನಾನು ಜ್ಞಾಪಿಸ್ಕೊಳ್ತಾನೆ ಇರ್ತೀನಿ. ಬಹಳ ಚೆನ್ನಾಗಿ ಹಾಡ್ತಾ ಇದ್ದೆ. ಆವಾಗ ನಾನು ಅಂದ್ಕೊಳ್ತಾ ಇದ್ದೆ ಇವನು ಮುಂದೆ ಒಳ್ಳೆ ಗಾಯಕನಾಗಬಹುದು ಅಂತ. ನಾವು ಸಂಗೀತದ ಸ್ಪರ್ಧೆಗೆ ಹೋದಾಗ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಅಂತ ಹೇಳಿ ಆ ಪ್ರತಿ ಒಂದರಲ್ಲೂ ಕೂಡ ಅವನಿಗೆ ಮೊದಲನೇ ಪ್ರೈಸ್ ಬರ್ತಾ ಇತ್ತು. ನಾನು 1-2 ಸಲ ಆಚೆ ನಿಲ್ಲಿಸ್ಬಿಟ್ಟಿದ್ದೆ, ಸೆಂಡ್ ಆಫ್ ಫೀಸ್ ಕೊಡಲಿಲ್ಲ, ಸ್ಕೂಲ್ ಫೀಸ್ ಕೊಡಲಿಲ್ಲ ಅಂತ. ಇವಾಗ ವಿಜಯ್ ಪ್ರಕಾಶನ್ ನೋಡಿದ್ರೆ ನನಗೆ ಆ ಗಿಲ್ಟ್ ನನಗೆ ಇನ್ನೂ ಕಾಡ್ತಾ ಇದೆ. ಅಯ್ಯೋ ನಾನು ಯಾಕೆ ಹಂಗೆ ಮಾಡಿದೆ ಅಂತ. ನಾವು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಇಲ್ಲಿ ಹೇಳ್ತಾ ಇದ್ವಿ, ಯಾವುದಾದ್ರೂ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಗಿ ವಿಜಯ ಪ್ರಕಾಶನಂತೆ ಪ್ರಕಾಶಮಾನವಾಗಿ ಬೆಳಗಬೇಕು ಅಂತ ಹೇಳಿ ನಿನ್ನ ವಿಷಯವನ್ನು ತೆಗೆದುಕೊಂಡು ಸಾರ್ತಾ ಇರ್ತೀವಪ್ಪ. ಆಲ್ ದಿ ಬೆಸ್ಟ್ ವಿಜಯ ಪ್ರಕಾಶ್. ಈ ಕಾರ್ಯಕ್ರಮ ಸೈಲೆಂಟ್ ಮಾಡಿಸ್ಬಿಡೋದು ಸರ್. ನಿಜವಾಗ್ಲು ಒಂದೊಂದು ಇಮೋಷನ್ ನೀವು ಹಿಂಗೆ ಹಿಂತರ್ತಾ ಇದ್ರೆ ಭಾಳ ಸಂತೋಷ ಆಗ್ತಾ ಇದೆ ಸರ್. ಟೀಚರ್ಸ್ ಬೆಲೆ ಸ್ಟೂಡೆಂಟ್ ಆಗಿದ್ದಾಗ ಗೊತ್ತಾಗ್ಲಿಲ್ಲ. ಸ್ಟೂಡೆಂಟ್ ಆಗಿದ್ದಾಗ ಸ್ಕೂಲ್ ಹೋಗೋದು ಬರೀ ಸುಮ್ಮನೆ ಒಂದು ದಿನಚರಿ. ದೊಡ್ಡವ್ರು ಆಗಬೇಕು, ಬೇಗ ದೊಡ್ಡವ್ರು ಆಗಬೇಕು ಅನ್ನೋ ಅವಸರ. ದೊಡ್ಡವ್ರು ಅಂದರೆ ಸ್ವಲ್ಪ ವಯಸ್ಸಾದ್ಮೇಲೆ ಮತ್ತೆ ಚಿಕ್ಕವರಾಗಬೇಕು, ಮತ್ತೆ ಶಾಲೆಗೆ ಹೋಗ್ಬೇಕು, ಮತ್ತೆ ಆ ಟೀಚರ್ಸ್ನ ಸರಿಯಾದ ರೀತಿಯಲ್ಲಿ ಅವ್ರು ಏನು ಹೇಳ್ಕೊಟ್ರು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತು ಮತ್ತೆ ಮುಂದೆ ಬರಬೇಕು ಅನ್ನೋ ಒಂದು ಆಸೆ. ಬಟ್ ಇವತ್ತು ನಾನೇನೇ ಇದ್ರು ಹಲವಾರು ವ್ಯಕ್ತಿಗಳ ಒಂದು ಕಾಂಟ್ರಿಬ್ಯೂಷನ್ ಇದೆ. ನನ್ನ ಎಲ್ಲ ಟೀಚರ್ಸು ಅಷ್ಟು ನನ್ನನ್ನು ಪ್ರೀತಿಯಿಂದ ಸ್ಕೂಲಲ್ಲಿ ನೋಡ್ಕೊಂಡಿದ್ದಾರೆ. ಆ ಎಲ್ಲ ಟೀಚರ್ಸ್ಗೂ ನಾನು ಇವತ್ತು ಕಾರ್ಯಕ್ರಮದ ಮೂಲಕ, ಯಾಕೆಂದರೆ ಅವ್ರು ನೇರವಾಗಿ ಯಾವಾಗ ನೋಡ್ತೀನೋ ಗೊತ್ತಿಲ್ಲ, ಬಟ್ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್ ದ ಟೀಚರ್ಸ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಈಗ ತಾನು ಅವ್ರು ಹೇಳ್ತಾ ಇದ್ದಾರೆ, ನಾವು ಸ್ಕೂಲಲ್ಲಿ ಇದ್ದಾಗ ಆ ಟೀಚರ್ಸ್ ವ್ಯಾಲ್ಯೂ ನಮ್ಗೆ ಸರಿ ಗೊತ್ತಾಗಲ್ಲ. ನಾವು ಬೆಳೆದ ಮೇಲೆ ಈಗ ಅನ್ಸುತ್ತೆ ಮತ್ತೆ ನಾವು ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಆ ಟೀಚರ್ಸ್ ಕೊಡಬೇಕಾದ ಗೌರವ ನಾನು ಕೊಡಬೇಕಾಗಿತ್ತು ಅಂತ. ಐ ಥಿಂಕ್ ಇಟ್ಸ್ ಎವ್ರಿಬಡೀಸ್ ಫೀಲಿಂಗ್. ಯು ಟಚ್ ದ ರೈಟ್ ಕಾರ್ಡ್ ಆನ್ ದ್ಯಾಟ್. ಓವರ್ ಟು ಯು. ಅವನು ಕ್ಲಾಸಲ್ಲಿ ತುಂಬಾ ಚೆನ್ನಾಗಿದ್ದ, ಹಾಡು ಎಲ್ಲ ಬಹಳ ಚೆನ್ನಾಗಿ ಹಾಡ್ತಾ ಇದ್ದ. ಆಮೇಲೆ ಅವ್ನು ಸ್ಕೂಲ್ ಬಿಟ್ಟ ಮೇಲೆ ಅಂಥ ಸ್ಟೂಡೆಂಟ್ ನಮ್ಗಿನ್ ಸಿಗ್ತಾರೋ ಇಲ್ವೋ ಅಂತ ಇತ್ತು, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ. ಸೊ ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಅವನು. ರೈಟ್ ಮ್ಯಾಮ್. ನಾನು ಕಲ್ಚರಲ್ ಆಕ್ಟಿವಿಟಿ ಇನ್ಚಾರ್ಜ್. ಓಕೆ. ಇವರನ್ನ ಪ್ರತಿ ಪ್ರೋಗ್ರಾಮ್ನಲ್ಲೂ ನಾನು ವಿಜಯ ಪ್ರಕಾಶ್ನ ಪ್ರಾರ್ಥನೆ ಹೇಳು ಅಂತ ಕರೀತಿದ್ದೆ. ಆಗ ಒಳ್ಳೆಯ ಸುಶ್ರಾವ್ಯವಾದ ಧ್ವನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಅತಿಥಿಗಳೆಲ್ಲ ಬಹಳ ಇಷ್ಟಪಡ್ತಿದ್ರು. ಹಾಗಾಗಿ ನಮಗೆಲ್ಲ ಬಹಳ ಖುಷಿ ಆಗ್ತಿತ್ತು. ಈಗ ನಾವು ಟಿವಿ ಎಲ್ಲ ನೋಡುವಾಗ ಬಹಳ ಸಂತೋಷ ಪಡ್ತೀವಿ. ಮನೇಲಿ ಎಲ್ಲರೂ ಹೇಳ್ತಾರೆ, ನೋಡಿ ನಿನ್ನ ಸ್ಟೂಡೆಂಟ್ ಬಂದ, ನನ್ನ ಮಗ, ಮಗಳು, ಮಕ್ಕಳೆಲ್ಲ. ನೀವು ಆ ವಿಟಿಯಲ್ಲಿ ಐ ಫೀಲ್ ಗಿಲ್ಟಿ ಅಂತ ಹೇಳ್ತಾ ಇದ್ರಿ. ಏನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಿಮ್ಮನ್ನ? ಏನಾದ್ರು ಅದೇನಂದ್ರೆ ಅವಾಗ ಸ್ವಲ್ಪ ಫೀಸ್ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅವಾಗ ಅವ್ರಿಗೆ. ಅವಾಗ ನಾನು ಕ್ಲಾಸ್ ಟೀಚರ್ ಆಗಿದ್ದೆ. ಆವಾಗ ಸ್ವಲ್ಪ ನಾನು ಆಚೆ ಅವ್ರನ್ನ 1-2 ದಿನ ನಿಲ್ಲಿಸಿದ್ದೆ, ಅವನ್ನ ಅವ್ರ ಅಣ್ಣನ. ಅದು ನನಗೆ ಬೇಜಾರಾಗ್ತಿದೆ. ಇವಾಗ ಅವನು ಯಾವ ಲೆವೆಲ್ನಲ್ಲಿದ್ದಾನೆ, ಅಯ್ಯೋ ನನಗೆ ಒಂಥರ ಅವನ್ನ ನೋಡಿದ್ರೆ ಅವನ ಹತ್ರ ಹೇಳ್ಕೋಬೇಕು ಅಂತಿತ್ತು. ಅದು ಈಗ ನಂಗೊಂದು ಆಪರ್ಚುನಿಟಿ ಸಿಕ್ಕಿದ್ರಿಂದ ನಾನು ಥ್ಯಾಂಕ್ ಯು ಸೊ ಮಚ್. ಬನ್ನಿ ಮಾ ಪ್ಲೀಸ್. ರೈಟ್ ವಿಜಯ್ ಅವರೇ, ಸ್ಕೂಲು, ಟೀಚರ್ಸು ಅದು ಒಂದು ಪಾರ್ಟ್. ಆದರೆ ಸ್ಕೂಲಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ನಮ್ಮ ಸ್ಕೂಲ್ ಫ್ರೆಂಡ್ಸ್. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಹೇಗಿದ್ರು? ದೊಡ್ಡ ಗ್ಯಾಂಗ್ ಇರ್ತಾ ಇತ್ತಾ ಅಥವಾ ವಾಸ್ ಇಟ್ ಅ ಸ್ಮಾಲ್ ಗ್ರೂಪ್? ಯಾವ ಥರ? ದೊಡ್ಡ ಗ್ಯಾಂಗೇ ಇತ್ತು. ಬಟ್ ಅದರಲ್ಲಿ ಮುಖ್ಯವಾಗಿ ನಾನು ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ನಾನು, ನನ್ನ ಫ್ರೆಂಡ್ ಒಬ್ಬ ಚೇತನ್ ಅಂತ ಒಬ್ಬ ಇದ್ದ, ಇನ್ನೊಬ್ಬ ಭಾಸ್ಕರ್ ಅಂತ, 3 ಜನ ಫ್ರೆಂಡ್ಸ್ ಆಗಿದ್ವಿ. ಸೊ ಎಲ್ಲ ಗಲಾಟೆಗಳು ಮಾಡವು, ಎಲ್ಲ ಚೇಷ್ಟೆಗಳು ಮಾಡವು. ರೈಟ್. ಅವರಲ್ಲಿ ಕೆಲವರು ನಮಗೂ ಸಿಕ್ಕಿದ್ರು ನಮ್ಮ ಈ ಟೆಂಟ್ ಮೂಲಕ. ಅವ್ರೇನು ಹೇಳಿದ್ದಾರೆ ಕೇಳಿ.
ಹಾಯ್ ವಿಜು. ಹಾಯ್ ಪಾಪು, ನಿನ್ನ ಈ ಸಾಧಕರ ಸೀಟ್ನಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯು ಡಿಸರ್ವ್ ಇಟ್. ತುಂಬಾ ಕಷ್ಟಪಟ್ಟಿದ್ಯಾ. ಮನೇಲಿ ಕೂತ್ರು ಜೋಕು, ಕ್ಲಾಸಲ್ಲಿ ಕೂತ್ರು ಜೋಕು. ಪ್ರಾಬ್ಲಿ ನಾವು ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಲೇ ಇಲ್ಲ ಅನ್ಸುತ್ತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಗೊಂದು ದೊಡ್ಡ ಮೋರಿ ಸಿಗೋದು. ಆ ಮೋರಿ ದಾಟ್ಕೊಂಡು ಹೋಗ್ಬೇಕಾದ್ರೆ ಇದ್ದಿದ್ದೇ ಎರಡು ಪೈಪ್. ಆ ಪೈಪ್ ಮೇಲೆ ನಾವು ಆ ಕಾಲದಲ್ಲಿ ಜಮಿನಿ ಸರ್ಕಸ್ ಮಾಡ್ತಾ ಇದ್ದು. ಭಯ ಆಯ್ತು ಅಂತಂದ್ರೆ ಕೂತ್ಕೊಂಡು ತಿಳ್ಕೊ ಹೊಟ್ಟೋಗ್ಬಿಡ್ತಿದ್ದೋ. ಚಡ್ಡಿ ಎಲ್ಲ ಬಿಸಿ ಆಗ್ಬಿಡೋದು. ವಿಜು ಒಂದು ಪರ್ಸನಲ್ ವಿಷಯ ಹೇಳ್ಬೋದೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲರೂ ಯೂಶುವಲ್ ಆಗಿ ನ್ಯೂಸ್ ಪೇಪರ್ ಓದೋದು ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಕಾಫಿನೋ ಟೀನೋ ಕುಡಿತಾ ಓದ್ತಾರೆ. ಬಟ್ ವಿಜಯ್ ಪ್ರಕಾಶ್ದು ಸ್ಟೈಲೇ ಬೇರೆ ಪೇಪರ್ ಓದೋಂಥದ್ದು. ಯಾವಾಗಲೂ ಅವ್ನು ಟಾಯ್ಲೆಟ್ ರೂಮಲ್ಲೇ ಜಾಸ್ತಿ ಓದ್ತಾ ಇದ್ದಿದ್ದು. ಪೇಪರ್ ಏನಕ್ಕೆ ಅಲ್ಲಿ ಹೋಗಿ ಓದ್ತೆ ಇಲ್ಲೇ ಓದೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಓದಿದಾಗ ಎಲ್ಲ ವಿಷಯಗಳು ಜಾಸ್ತಿ ಓದ್ಬೋದು, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ನಾನು ಅದೇನು ಇನ್ವೆಂಟ್ ಮಾಡಿದನೋ ಅದರಿಂದ ಗೊತ್ತಿಲ್ಲ. ಸ್ಕೂಲ್ನಲ್ಲಿ ಸ್ಪೋರ್ಟ್ಸಲ್ಲಿ ನಮಗೆ ಫುಟ್ಬಾಲ್ಗೆ ನನ್ನ ವಿಜಯ್ ಪ್ರಕಾಶ್ ಮತ್ತು ಭಾಸ್ಕರ್ ಅಂತ ಇದ್ದ, ಅವ್ರನ್ನ ಸೇರಿಸ್ಕೋತಾ ಇರಲಿಲ್ಲ. ನಾವು ಆ್ಯಕ್ಚುಲಿ ಫುಟ್ಬಾಲು ಆಡ್ತಿರ್ಲಿಲ್ಲ. ಆ ಫುಟ್ಬಾಲು ಯಾರು ಚೇಸ್ ಮಾಡ್ಕೊಂಡು ಹೋಗ್ತಾರೆ, ನಾವು ಅವ್ರನ್ನ ಚೇಸ್ ಮಾಡ್ತಿದ್ವಿ. ನಮ್ಗೆ ಯಾರು ಆಗಲ್ಲ, ನಮ್ಗೆ ಯಾರು ಏನೇನು ಫಿಟ್ಟಿಂಗ್ ಇಟ್ಟು ಕ್ಲಾಸಲ್ಲಿ ಮೇಡಮ್ಗೆ ಹೆಸರು ಬರ್ಸೋದು, ಮಾತಾಡ್ತಾನೆ ಜಾಸ್ತಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅಂಥವ್ರನ್ನ ಹುಡ್ಕೊಂಡು ಹೋಗಿ ಓದೋ ಕೆಲಸನೇ ನಮ್ಮದು. ಈ ಥರ ಮಾಡ್ತಿದ್ದು. ಈ ಒಂದು ವಿಷಯದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ನಮಗೆ ಫುಟ್ಬಾಲ್ ಟೀಮ್ಗೆ ಸೇರಿಸ್ತಿರ್ಲಿಲ್ಲ. ಈ ವಿಜಯ್ ಪ್ರಕಾಶ್ ಮತ್ತು ವೆಂಕಟೇಶ್ವರ ಪ್ರಸಾದ್ ತಿನ್ನೋದ್ರಲ್ಲಿ ತುಂಬ ಪಾರ್ಟ್ನರು. ಮೇಡಮ್ ಸೋಷಿಯಲ್ ತಗೋತಾ ಇದ್ರು, ಲೀಲಾವತಿ ಅಂತ ಮೇಡಮ್. ಆ ಟೈಮಲ್ಲಿ ಇವರು ಆ ಬೆಂಚಡಿಲಿ ಬಕ್ಕೊಂಡು ತಿನ್ನೋರು. ಬಾಯಿಗೆ ಹಾಕೊಂಡು 1-2 ಸಲ ಅಗದಿದ್ದಾರೆ. ಮೇಡಮ್ ಗೊತ್ತಾಯಿತು, ನೀವಿಬ್ರು ಏನು ಮಾಡ್ತಿದ್ರೆ ಎದೇಳಿ ಅಂತ ಎದೇಳ್ಸಿದ್ರು. ಏನು ಮಾಡ್ತಾ ಇರೋದು ಮಾತಾಡಿ ಅಂತಂದರೆ ಇವ್ರಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಬಾಯಿ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮುಂದಕ್ಕೂ ಆಗ್ತಾಯಿಲ್ಲ ಮುಂದೆ. ಮೇಡಮ್ ಇಬ್ಬರನ್ನು ನಿಲ್ಲಿಸಿ ಸರಿಯಾಗಿ ಬೈದು ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಹೋಲ್ ಪೀರಿಯಡ್ ಅವರಿಬ್ಬರನ್ನ ಬೆಂಚ್ ಮೇಲೆ ನಿಲ್ಲಿಸಿದ್ರು. ಈಗಷ್ಟೇ ಪಾಪ ನಮ್ಮ ಇಬ್ರು ಟೀಚರ್ಸ್ ಬಂದು ಬಹಳ ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ಈಗಷ್ಟೇ ಹೇಳಿದ್ರು. ಇವರಿಬ್ರು ಬಂದು ಚೆನ್ನಾಗಿ ಮಾನ ತೆಗೆದ್ರು. ಬಟ್ ಗುಪ್ತ ವಿಚಾರಗಳನ್ನ ಬಿಟ್ಕೊಡೋರೆ ಆಪ್ತ ಮಿತ್ರರು. ಕರೆಕ್ಟ್ ಅಲ್ಲ ಹೇಳ್ಬಿಟ್ರು. ದೇ ಆರ್ ಲೈಕ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಇವನು ಚೇತನ್ ಒಬ್ಬ ಮಾತಾಡಿದ್ದು, ಇನ್ನೊಬ್ಬ ಪ್ರವೀಣ್ ನ್ಯೂಸ್ ಪೇಪರ್. ಅವನು ನನ್ನ ಮಾನ ತೆಗಿಯಕ್ಕೆ ಹುಟ್ಟಿದ ಅಂತ. ಬೇಡದೆ ಜಾಗದಲ್ಲಿ ಬೇಡದ ಇನ್ಫಾರ್ಮೇಶನ್ ಕೊಡೋದೇ ಅವನ ಕೆಲಸ. ಓಕೆ. ಆಮೇಲೆ ಏನು ತಪ್ಪಾಯ್ತು ಅಂತಾನೆ. ಈಗ ಅದಕ್ಕೆ ನಾ ಬಿಟ್ಬಿಡಿ, ಏನಾರು ಹೇಳ್ಕೊಂಡು ಹೋಗಪ್ಪ ಅಂತ. ಮುಂದೆ ಮಾತಾಡೋದು, ಹಿಂದೆ ಮಾತಾಡ್ತಾರಲ್ಲ ಅವ್ರು ಸರಿ ಇಲ್ಲ ಸರಿ. ಕೆಲವು ಸೀಕ್ರೆಟ್ಸ್ ಮಾತ್ರ ಬಂತು, ಇನ್ನು ಮಿಕ್ಕು ಸೀಕ್ರೆಟ್ಸ್ ಹೇಳ್ಬಿಡಿ ಅಂತ ಕರೆದ್ವಿ. ಅಣ್ಣ ಸ್ವಲ್ಪ ನೋಡ್ಕೊಂಡು ಹೇಳಪ್ಪ. ಅವ್ನು ಫಸ್ಟು ನಮ್ಗೆಲ್ಲರಿಗೂ ಹೇಳ್ದೇನೆ ಸೆಕೆಂಡ್ PU ಟ್ಯೂಷನ್ ಸೇರ್ಕೊಂಡಿದ್ದ. ಇವ್ನು ಹೆಂಗೆ ಅಂತಂದ್ರೆ ಮನೇಲಿ ಬಂದು ನಮ್ಮ ಪೇರೆಂಟ್ಸ್ಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನು ಟ್ಯೂಷನ್ ಸೇರಿಸಿ ಒಂಥರ ಹಾಳು ಮಾಡದ ಅಂತಾನೆ ಹೇಳ್ಬೋದು. ಯಾರು ಓದ್ತಾ ಇರ್ಲಿಲ್ಲ, ಅಲ್ಲಿ ಹೋಗೋದು, ದಿನ ನಗೋದು, ಅವ್ರ ಹತ್ರ ಬೈಸ್ಕೊಳ್ಳೋದು. ನನಗೆ ಪ್ರಾಬ್ಲಮ್ ಏನಂದ್ರೆ ಸರ್, ಯಾರಾದ್ರೂ ಈಗ ಒಂದು ಸಂದರ್ಭದಲ್ಲಿ ಕೂತಿದೀವಿ, ಯಾರಾದ್ರೂ ಒಂದು ಜೋಕ್ ಹೇಳ್ಬಿಟ್ರು ಅನ್ಕೊಳ್ಳಿ. ಜೋಕ್ ಹೇಳ್ದವನು ಕೇಳಿದವ್ರು ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ. ನಾನು ನೆನೆಸ್ಕೊಳ್ಳಿ ಅಂತ ಒಬ್ಬನೇ ನಗ್ತಾ ಇರ್ತೀನಿ. ಆ ಟ್ಯೂಷನ್ ಅಲ್ಲಿ ಆ ಟೀಚರ್ಗೆ ಒಂದೇ ಕಾರಣ, ಎಲ್ಲರೂ ಸೈಲೆಂಟ್ ಆಗಿ ಗೊತ್ತಾ, ನೀನ್ ಯಾಕೋ ನಗ್ತಾ ಇದೆಯಾ ಅಂತ. ನನಗೆ ಆ ಜೋಕ್ ಜ್ಞಾಪಕ ಬರ್ತಾ ಇದೆ ಸಾರ್ ಅಂತ ಹೆಂಗೆ ಹೇಳಿ ಅವ್ರಿಗೆ. ಇಲ್ಲ ಸಾರ್ ಸಾರಿ ಸಾರ್ ಅಂದ್ಬಿಟ್ಟು. ಬಟ್ ಆ ಜೋಕ್ ನೆನೆಸ್ಕೊಳ್ಳೋದೊಂದು ರೋಗ. ಹೇಗೆ ಅಂದ್ರೆ ಇವನು ನೋಡೋ ನಮ್ಗೂ ನಗು ಬರೋದು. ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಕಲ್ಚರಲ್ ಜರ್ನಿಯಲ್ಲಿ ಇಡೀ ಮೈಸೂರಲ್ಲಿ ನೀವೆಲ್ಲ ಫೇಮಸ್ ಆಗಿದ್ರಿ. ಯಾವುದೇ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆದರೂ ನೀವು ಹೋಗ್ತಾ ಇದ್ರಿ, ಹಾಡ್ತಾ ಇದ್ರಿ. ನಿಮ್ಮ ಜೊತೆಗೆ ಒಬ್ಬ ಸ್ಪರ್ಧಿ ಇದ್ರಂತೆ, ವೆರಿ ವೆರಿ ಪವರ್ಫುಲ್ ಸ್ಪರ್ಧಿ. ನಿಮ್ಮಷ್ಟೇ ಚೆನ್ನಾಗಿ ಹಾಡಾಡೋರು. ನಿಮ್ಮ ವಾಯ್ಸ್ ಕಂಡ್ರೆ ಅವ್ರಿಗೆ ಒಂಥರ ಇವ್ರು ಬಂದ್ಬಿಟ್ರ, ಇನ್ನು ನನಗೆ ಪ್ರೈಸ್ ಡೌಟು ಅಂತ ಅನುಮಾನ ಬರ್ತಿತ್ತಂತೆ. ಅವರು ಬಹಳ ಫೇಮಸ್ ಸಿಂಗರ್. ಈಗ ಯಾರಿರ್ಬೋದು ಗೊತ್ತಾ ನಿಮಗೆ? ನನಗಿನ್ನ ಭರ್ಜರಿಯಾಗಿ ಹಾಡೋನು. ನನಗೆ ಗೊತ್ತಿಲ್ಲ ನೀವು ಅವನ ಬಗ್ಗೆ ಮಾತಾಡ್ತಾ ಇದ್ರೆ ಏನೋ ಅಂದ್ಬಿಟ್ಟು. ಇದು ಯಾರದ್ದು ನಾವು ಹೇಳೋದು ಬೇಡ, ನೀವು ಊಸೋರು ಕರೆಕ್ಟ್ ನೋಡೋಣ. ಇವರೇನ ನೋಡಿ. ಹಲೋ ವಿಜಯ್, ಹೇಗಿದ್ಯಾ? ನನಗೆ ನಿನಗೆ ಸಂಪರ್ಕ ಬಹಳ ಪ್ರಾಬ್ಲಿ 2 ಸತಿ ನಾವು ಯೂನಿವರ್ಸಿಟಿ ಟೀಮ್ನಲ್ಲಿ ಇದ್ದು 5-6 ದಿವಸ ಎಷ್ಟಿದ್ದು ಅಷ್ಟೇ ಕಳೆದಿದ್ದು ಜೊತೆಗೆ. ಬಟ್ ಅಮೇಝಿಂಗ್ ಹೌ ದಟ್ ಡೀಪ್ ಫ್ರೆಂಡ್ಶಿಪ್ ದಟ್ ಐ ಎಕ್ಸ್ಪೀರಿಯನ್ಸ್ ಫ್ರಮ್ ಯುವರ್ ಸೈಡ್. ವಿಶಾಖಪಟ್ಟಣಮಲ್ಲೇ ಕಾಂಪಿಟೇಷನಲ್ಲಿ ಹಾಲ್ನಲ್ಲಿ ಕೂತಾಗ ಚೆನ್ನೈಯಿಂದ ಒಂದು 4-5 ಜನ ಯೂನಿವರ್ಸಿಟಿಲಿ ಬಂದ್ಬಿಟ್ಟು ಕರ್ನಾಟಕ ಕ್ಲಾಸಿಕಲ್ ಅಂತದ್ದು ಏನೋ ಆಡಿದ್ರು. ನಾನು ಅನ್ಕೊಂಡೆ ತಮಿಳ್ನಾಡು ಅಂದರೆ ಕರ್ನಾಟಕ ಕ್ಲಾಸಿಕಲ್ ಭಾಳ ಗಟ್ಟಿ ಇರ್ತಾರೆ ಅಂತ. ಬಟ್ ನೀನು ಬಂದ್ಬಿಟ್ಟು ಆಮೇಲೆ ಒಂದು ಸತಿ ಸುಮ್ಮನೆ ಶ್ರುತಿ ಸೇರಿಸ್ದಾಗಲೇ ವಾಯ್ಸ್ ಹೋಲ್ ರೂಮ್ ಅಲ್ಲಾಡಕ್ಕೆ ಶುರು ಆಯಿತು. ದ್ಯಾಟ್ ಬ್ಯಾರಿಟೋನ್ ಐ ಥಿಂಕ್ ಇಟ್ ಈಸ್ ಅನ್ಮ್ಯಾಚ್. ಎಲ್ಲರ ಮನಸ್ಸನ್ನು ಗೆದ್ದು ನೀನು ಅವತ್ತು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೆ. ಅದು ಇವತ್ತಿಗೆ ಐ ವಾಂಟ್ ಟು ರೀಲಿವ್ ದಟ್ ಮೆಮರಿ. ಆಮೇಲೆ ನಿನ್ನ ಥರ ಆಡೋಣ ಅಂತ ಟ್ರೈ ಮಾಡ್ತೀನಿ, ಅದು ಆಗೋದಿಲ್ಲ, ಚಾನ್ಸೇ ಇಲ್ಲ.
ಬಿಕಾಸ್ ದರ್ ಇಸ್ ಓನ್ಲಿ ಒನ್ ವಿಜಯ್ ಪ್ರಕಾಶ್ ಇನ್ ದಿಸ್ ಎಂಟೈರ್ ಕರ್ನಾಟಕ ಆ್ಯಂಡ್ ಇನ್ ದ ಕಂಟ್ರಿ. ನಿನ್ನ ಫಿಲ್ಮ್ ಸಾಂಗ್ಸಿಂದ ನೋಡಿ ಜನ ಪರಿಚಯ ಮಾಡ್ಕೊಂಡಿದ್ದಾರೆ. ನಿನ್ನ ಶಾಸ್ತ್ರೀಯ ಸಂಗೀತ ಯಾರು ಕೇಳಬೇಕು, ಕೇಳಿದಾಗ ಅವ್ರಿಗಾಗೋ ಅನುಭವನೇ ಬೇರೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಿಂಗ್ ಫಾರ್ ಮೀ ಫಾರ್ 2 minutes ಕ್ಲಾಸಿಕಲ್ ಮ್ಯೂಸಿಕ್ ಪ್ಲೀಸ್, ದಯವಿಟ್ಟು. Thanks to him, he had such amazing kind words. But Raghu Dikshit, what an inspiration he is. ಎಂಥ ಒಂದು ಸಾಧನೆನ ಇವತ್ತು ಅವ್ರು ಮಾಡಿದ್ದಾರೆ. ನನಗೆ ಬಾಲ್ಯ ಸ್ನೇಹಿತ ಅಂದರೆ ಮೈಸೂರಿನಿಂದ ನಮ್ಮ ಇಬ್ಬರ ಒಂದು ಸಂಬಂಧ. ಬಟ್ ಇವತ್ತಿನ ದಿನ ಅವನು ಬೆಳೆದಿರೋವಂಥ ಒಂದು ಆ್ಯಂಡ್ ಸೆಲ್ಫ್ ಮೇಡ್ ಮ್ಯಾನ್. ಅವನು ಯಾರ ಒಂದು ಆಶ್ರಯ ಪಡೆದಿಲ್ಲ ನನಗೆ ಗೊತ್ತಿರೋಂಗೆ. ಅವನೇ ಅವನ ರೂಲ್ಸನ್ನ ಹಾಕ್ಕೊಂಡು ಅವನ ರೂಟನ್ನ ಮಾಡಿಕೊಂಡು ಬೆಳೆದಿರೋವಂಥ ಒಬ್ಬ ಮಹಾನ್ ಕಲಾವಿದ ರಘು ದೀಕ್ಷಿತ್. ಸಲ್ಯೂಟ್. ಆ್ಯಂಡ್ ನಿನಗೋಸ್ಕರ ವಿಶೇಷವಾಗಿ ಒಂದು ಕ್ಲಾಸಿಕಲ್ ಅಲ್ಲಿ ನಾನು ಏನಾದರೂ ಪ್ರಯತ್ನ ಮಾಡ್ತೀನಿ. ಪಕ್ಕಲ ನೀಲವಡಿ ಪಕ್ಕಲ ನೀಲವಡಿ ಕೊಲಿಚ ಜಡ ಭಾಗದ ಬರಾಗದ ಪಕ್ಕಲ ನಿಲವಾಡಿ ಥ್ಯಾಂಕ್ ಯು ರಘು ಅವರೇ. ನಿಮ್ಮ ಆಸೆ ತೀರ್ತು ಅನ್ಸುತ್ತೆ, ರೈಟ್? ಸ್ಕೂಲಲ್ಲಿ ಈ ಥರ ಕಚೇರಿಗಳೆಲ್ಲ ಮಾಡೋ ಅವಕಾಶ ಸಿಗ್ತಿತ್ತ ನಿಮಗೆ? ಆ ಸ್ಕೂಲ್ ಟೈಮಲ್ಲಿ ನಾನು ಬರೀ ಕಚೇರಿನೇ ಮಾಡಿ ಸರ್. ರಾಮೋತ್ಸವ ಇರಲಿ ಅಲ್ಲಿರಲಿ ಏನೇ ಒಂದು ಪಂಚೆ ಜುಬ್ಬ ಹಾಕೊಂಡು ಹೋಗೋದು, ಹಾಡೋದು. ಅದು ನೋಡಿ, ಅದು ಪೈಜಾಮ ಜುಬ್ಬ, ಅದು ಯಾವುದೋ ಭಾವಗೀತೆ ಕಾರ್ಯಕ್ರಮ ಇರಬೇಕು. ನನಗೆ ಚಿಕ್ಕನಿಂದು ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಚಿತ್ರ ಸಂಗೀತ ಈ ಮೂರರ ಮೇಲೂ ಒಲವು ಒಂದೇ ರೀತಿ ಇತ್ತು. ನೋಡಿ, ಆಲ್ಮೋಸ್ಟ್ ಮೈಕ್ ಸೈಜಲ್ಲೇ ಇದ್ದೀರಾ ಸರ್ ನೀವು? ಹೌದು ಸರ್, ಮೈಕ್ ನನಗಿನ ದಪ್ಪ ಇದೆ ನೋಡಿ ಸರ್. ಇಷ್ಟು ಸಣ್ಣ ಇದ್ದಂತ ನೀವು ಇಂಜಿನಿಯರಿಂಗ್ ಸೇರಿದಾಗ ಒಂದು ಜೀವನದ ಒಂದು ದೊಡ್ಡ ಡಿಸಿಷನ್ ತಗೊಳ್ತೀರಿ. ಸಡನ್ ಆಗಿ ಇಂಜಿನಿಯರಿಂಗ್ ಬೇಡ ಅಂತ ಡಿಸೈಡ್ ಮಾಡ್ತೀರಿ. ವಾಟ್ ಹ್ಯಾಪನ್? ಇಂಜಿನಿಯರಿಂಗ್ ಸೇರ್ತಿದ್ದಂಗೆ ಕ್ಲಾಸ್ಗೆ ಹೋಗುವೆ. ಬಟ್ ಆವಾಗ ನನಗೆ 19-20 ವಯಸ್ಸು, ಮನಸ್ಸು ಭಾಳ ಒಂದು ಸ್ಥಿಮಿತದಲ್ಲಿರಲಿಲ್ಲ ನನಗೆ. ನಾನು ಸಂಗೀತ ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಒಂದು ಕಡೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಅಲ್ಲಿ ನನ್ನ ಗಮನನೇ ಸೇರ್ತಿಲ್ಲ, ಫೋಕಸ್ಸೇ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಅವರೇನೋ ಸೈನ್ ಟೀಟಾ ಕಾಸ್ ಟೀಟಾ ಅಂತ ಹೇಳ್ಕೊಡ್ತಿದ್ದಾರೆ. ಮೈಸೂರಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಬದುಕೋ ಜೀವನಾನ ನಂದು ಅಥವಾ ಬೇರೆ ಏನಾದ್ರು ನನ್ನ ಜೀವನಾನ ಅಂತ ಪ್ರಶ್ನೆಗಳ ಸುರಿಮಳೆ ಬೆಳೀತಾ ಹೋಗ್ತಾ ನನಗೆಲ್ಲೋ ಒಂದು ಐಡಿಯಾ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನಾನು ಏನಾದ್ರು ಮಾಡಬೇಕು ಅಂತ. ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆ ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ನಾನು ಭಾಳ ಒಂದು ದೊಡ್ಡ ತೀರ್ಮಾನ ತೊಗೊಂಡೆ ಆ ಟೈಮಲ್ಲಿ. ಅದೇನಂದರೆ, ಅಪ್ಪ ಅಮ್ಮನಿಗೆ ಹೇಳಿದೆ, ಒಂದು ಕೈಲಿ ಒಂದು 700 ರೂಪಾಯಿನೋ ಇತ್ತು, ತಗೊಂಡು ಚೀಲದಲ್ಲಿ 2 ಶರ್ಟ್, ಒಂದು ಪ್ಯಾಂಟು, ಒಂದು ಶರ್ಟ್ ಹಾಕ್ಕೊಂಡು ರಾತ್ರಿ 9:30 ಮನೆಯಿಂದ ಹೊರಟೆ. ಎಲ್ಲಿಗೆ ಹೋಗಬೇಕು, ಯಾಕೆ ಹೋಗಬೇಕು ಏನೂ ಗೊತ್ತಿಲ್ಲ. ಆ ಡಿಸಿಷನ್ ಅವತ್ತು ಮಾಡಿದ್ದು ವೆರಿ ವೆರಿ ಡಿಫಿಕಲ್ಟ್ ಡಿಸಿಷನ್. ಎಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದು ನೀವು? ಆ ವಯಸ್ಸಲ್ಲಿ ಅಷ್ಟು ಮೆಚುರಿಟಿ ಇರಲಿಲ್ಲ, ಛಲ ಇತ್ತು, ಎಲ್ಲರೂ ಹೋಗಬೇಕು, ಏನೋ ಮಾಡಬೇಕು ಅಂತ. ಬಟ್ ಎಲ್ಲಿ ಹೋಗಬೇಕು ಅನ್ನೋ ಮಾರ್ಗದರ್ಶನ ಕೇಳಿದ್ರೆ ಕೊಡೋರೇನೋ ಅಪ್ಪ ಅಮ್ಮನ ಹತ್ರ, ಆದರೆ ಕೇಳಕ್ಕೆ ಭಯ.
ಬಟ್ ನಾನು ಅವ್ರಿಗೆ ಹೇಳದೆ ಹೊರಟೆ, ಯಾಕೆಂದ್ರೆ ನನಗೇನೋ ಒಂದು ಭಯ ಆಯಿತು. ಬಟ್ ನನಗೆ ತಿಳಿದಾಗ ಒಂದು ಪತ್ರ ಬರೆದಿಟ್ಟಿದ್ದೆ ದೇವ್ರ ಮನೆಯಲ್ಲಿ, ದೇವ್ರ ಇದರಲ್ಲಿ. ಅದು ಅವ್ರು ಆಮೇಲೆ ನೋಡಿದ್ದಾರೆ. ಆ ಪತ್ರ ಇನ್ನೂ ನಮ್ಮಮ್ಮನ ಹತ್ರನೇ ಇದೆ. ಪತ್ರದಲ್ಲಿ ಬರೆದಿದ್ದು ಏನು ಅಂತಂದರೆ, ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ಯಾವುದೇ ದುರುದ್ದೇಶಕ್ಕಲ್ಲ, ನನ್ನ ಲೈಫ್ನ ನಾನು ನೋಡ್ಕೊಂಡು ಹೊರಡ್ತಾ ಇದ್ದೀನಿ. ನನ್ನ ಮ್ಯೂಸಿಕ್ಕು ನನ್ನ ಲೈಫ್ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದರಿಂದ ನಾನು ಹೋಗ್ತಾ ಇದ್ದೀನಿ. ಯಾವುದೇ ವರ್ಡ್ಲಿ ಪ್ಲೆಷರ್ಸ್ಗೋಸ್ಕರ ನಾವು ಹೋಗ್ತಾ ಇಲ್ಲ. ಅದರಿಂದ ಒಂದಲ್ಲ ಒಂದು ದಿವಸ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನೀವುಗಳೆಲ್ಲ ಮಾಡಬೇಕಾದೇನು ಅಂತಂದರೆ ನನಗೋಸ್ಕರ ಪ್ರೇ ಮಾಡಬೇಕು ಅಂತ. ಮತ್ತೆ ಇದು ಬರೆದಿದೆ, ನಾನು ಯಾವುದೇ ರೀತಿ ಸೂಸೈಡ್ ಮಾಡ್ಕೊಳ್ಳೋ ಟೈಪು ಅಲ್ಲ. ನಾನು ಅದನ್ನು ಬರೆದಿದ್ದೆ, ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಯಾಕೆಂದ್ರೆ ತಂದೆ ತಾಯಿ ಸಡನ್ನ ಮಗ ಮನೆ ಬಿಟ್ಟು ಹೊಡೋಗ್ಬಿಟ್ರೆ ಅವ್ರಿಗೆ ಏನು ಶಾಕ್ಗಳಾಗತ್ತೆ ಅನ್ನೋದನ್ನು ನಾನು ಲೆಕ್ಕಾಚಾರ ಹಾಕಿದ್ದೆ. ಅಂದರೆ ಅವತ್ತು ಹೊರಟಿದ್ದ ಗಳಿಗೆ ಸರ್, ದೈವಾನುಗ್ರಹದಿಂದ ಒಳ್ಳೆ ಗಳಿಗೆ. ಆ ಗಳಿಗೆಯಿಂದ ಇವತ್ತು ಅವನು ಚೆನ್ನಾಗಿದ್ದಾನೆ, ನಮಗೆ ಹೆಮ್ಮೆಯ ಪುತ್ರ ಅಂತ ಅನ್ನಿಸ್ಕೊಂಡಿದ್ದಾನೆ. ಆ ದಿನಗಳನ್ನೆಲ್ಲ ಇವತ್ತು ಒಂದೊಂದ್ಸಲ ನೆನೆಸ್ಕೊಳ್ಳೋ ಹಾಗಾಗತ್ತೆ. ಆದರೆ ಇವತ್ತು ಅವ್ನು ಚೆನ್ನಾಗಿರೋದು ನೋಡಿ ಸಂತೋಷ ಪಡ್ತಾ ಇದ್ದೀವಿ. ಬಟ್ ಆ ಗಳಿಗೆ ಹೇಗಿದ್ದಿರ್ಬೇಕು ನಿಮಗೆ? ರಿಯಲಿ ನೀವೇ ದೊಡ್ಡತನ ನೀವು ಹೇಳ್ತಾ ಇದ್ದೀರ ಅಮ್ಮನಾಗಿ. ನನಗೆ ಒಂದು ಅವನು ಬರ್ತಾನೆ ಅನ್ನೋ ನಂಬಿಕೆ ಇದ್ದರೂ ಕೂಡ ವಯಸ್ಸು ಹೇಗೋ ಏನೋ, ಎಲ್ಲಿರ್ತಾನೋ ಹೇಗಿರ್ತಾನೋ ಅನ್ನೋ ಒಂದು ಭಯ. ದಿನ ರಾತ್ರಿ ಆದರೆ ಅಳುವೆ. ನಮ್ಮ ಯಜಮಾನರು, ನಮ್ಮ ಮಗ ಇಬ್ಬರು, ಹಿರಿ ಮಗ ಇಬ್ಬರು ನನ್ನನ್ನು ಕನ್ಸೋಲ್ ಮಾಡೋರು. ಅವನು ತಿರ್ಗಾ ಬಂದು ನಮ್ಮ ಹತ್ರ ಮಾತಾಡೋ ತನಕ ತುಂಬ ಆತಂಕದಲ್ಲಿ ಇದ್ವಿ ಸರ್, ಅದಂತೂ ನಿಜ. ಅವನು ಬಂದು ಮಾತಾಡಿದ್ಮೇಲೆ ಸಮಾಧಾನ ಆಯಿತು ನಮ್ಗೆ. ಮನೆಯಿಂದ ಹೊರಟೆ, ಹಂಗೆ ನಡ್ಕೊಂಡು ಹೋದೆ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದೆ, ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಇಳಿದ್ರೆ ಅಲ್ಲಿ ನೋಡಿದ್ರೆ ತಿರುಪತಿಗೆ ಅಂತ ಬಸ್ ಇತ್ತು. ಅಂದರೆ ಈಗ ಯಾವುದೇ ಒಂದು ಡೆಡ್ಲೈನ್ ಇಲ್ಲ. ಈಗ ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ. ಹೊರಟಿದ್ದೀವಿ, ಏನೋ ಒಂದನ್ನು ಹುಡ್ಕೊಂಡು ಹೊರಟಿದ್ದೀವಿ. ಸರಿ, ಏನು ಕಾಣ್ತೋ ಅದೇ ನಮ್ಗೆ ಅವಾಗ ಮಾರ್ಗ. ತಿರುಪತಿ ಬಸ್ ನೋಡಿದೆ, ಅವನೇ ಬಾಲಾಜಿನೇ ಕರೆಸ್ಕೊಂಡಿದ್ದು ಅನ್ಸುತ್ತೆ ನನಗೆ. ಸೀದಾ ಅಲ್ಲಿ ಹೋದೆ, ದೇವ್ರ ದರ್ಶನ ಮಾಡಿದೆ. ನನಗೆ ಇನ್ನೂ ಜ್ಞಾಪಕ ಇದೆ, ಮನಸ್ಸಲ್ಲ ಡೈಲಾಗ್ ಹೊಡೀತು. ಅಣ್ಣ ಅವ್ರು ಹಾಡಿದ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಆ ಹಾಡು ನೆನಪಾಯ್ತು ನಂಗೆ. ಸೊ ನಾನು ಅದೇ ಅನ್ಕೊಂಡೆ. ಆವಾಗ 19-20ನೇ ವಯಸ್ಸು, ಏನೂ ಗೊತ್ತಿಲ್ಲ, ಜೀವನನೂ ನೋಡಿಲ್ಲ. ಏನೋ ಒಂದು ಬಲ, ಯಾವುದೋ ಒಂದು ಬಲ. ದೇವರೇನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಬಿ ದೇರ್ ಫಾರ್ ಮೀ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಿದೆ. ಅಲ್ಲಿಂದ ಇವತ್ತಿನವರೆಗೂ ದೇವ್ರ ದಯಿಂದ ಪ್ರತಿ ವರ್ಷ ಬಿಡದೆ ತಿರುಪತಿಗೆ ಹೋಗಿದ್ದೀನಿ. ಪ್ರತಿ ವರ್ಷ ತಿರುಪತಿ ಬಾಲಾಜಿ ದರ್ಶನ ಮಾಡಿದ್ದೀನಿ. ರೈಟ್, ನೀವು ಆ ಹಾಡಾಡಿದ್ರಿ ಬಾಲಾಜಿ ದೇವಸ್ಥಾನದಲ್ಲಿ, ಆ ವಿಗ್ರಹದ ಮುಂದೆ. ಅಲ್ಲಿ ಏನಾಯ್ತು ಇಲ್ಲಿ ನೋಡಿ. ಅವಕಾಶದ ಎಲ್ಲ ಬಾಗಿಲುಗಳು ಅವತ್ತಿಂದ ತೆಗೀತು ಸರ್, ತೆಗೀತು. ಅಂದರೆ ಭಾಳ ಕಮ್ಮಿ ಲೈನಲ್ಲಿ ನಿಲ್ಲಿಸ್ಬಿಟ್ಟಾವು ಅಂತ, ಉದ್ದದ ಲೈನಲ್ಲಿ ನಿಲ್ಲಿಲ್ಲ ನಾನು. ಅದಕ್ಕೆ ನಾನು ಹೇಳೋದು, ಯಾರು ಈ ರೀತಿ ಸಾಹಸಗಳು ಮಾಡಬೇಡಿ ಅಂತ. ಅಲ್ಲಿಂದ ತಿರುಪತಿಯಿಂದ ಬಾಂಬೆಗೆ ಹೋದೆ. ನಿಜ ಹೇಳಬೇಕು ಅಂದರೆ ಬಾಂಬೆಗೆ ಯಾಕೆ ಹೋದೆ ಅನ್ನೋದು ನನಗಿನ್ನೂ ಉತ್ತರ ಗೊತ್ತಿಲ್ಲ. ಬಟ್ ಹೇಳ್ಕೊಂಡು ಹೋಯ್ತು ನನ್ನ ಆ ಶಕ್ತಿ ಬಾಂಬೆಗೆ. ರೈಟ್, ನಿಮ್ಮ ಕನಸು ನನಸಾಗಿರೋ ಈ ಕ್ಷಣದಲ್ಲಿ ಆ ಭಗವಂತನಿಗೆ ನೀವು ವಂದನೆ ಹೇಳಬೇಕು ಅಂತ ಅನ್ಸಿದ್ರೆ ಯಾವ ಹಾಡು ನಾಡೋಣ? ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರ ಚಿನ್ಮಯ ರೂಪಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೈಕುಂಠಪುರವಾಸಂ, ವೈಕುಂಠಪುರವಾಸಂ. ಓಹೋ, ನಿಮಗೆ ಅಂತಾನೆ ಕಳಿಸಿದ್ದಾರೆ. ಹೇಗೆ ಸರ್? ನಿಮಗೆ ಇಷ್ಟ ಅಂತ ಗೊತ್ತು ನಮಗೆ. ಇಲ್ಲ, ತಿರುಪತಿ ಲಾಡು, ವಾ, ಥ್ಯಾಂಕ್ ಯು. I'm with the musical
ಜೀನಿಯಸ್ ವಿಜಯ್ ಪ್ರಕಾಶ್. ಓಕೆ ರೈಟ್, ಮುಂಬೈಗೆ ಹೊರಡಬೇಕು ಅಂತ ಹೊರಟ್ರಿ, ಮಧ್ಯದಲ್ಲಿ ತಿರುಪತಿಗೆ ಡೈವರ್ಟ್ ಆಯ್ತು, ಬಾಲಾಜಿ ದರ್ಶನ ಆಯ್ತು, ಅಲ್ಲಿಂದ ಮುಂಬೈಗೆ ಹೋದ್ರಿ. ಅಲ್ಲಿ ಏನಾಯ್ತು? ಎಲ್ಲಿ ಉಳ್ಕೊಂಡ್ರಿ? ಮುಂಬೈಲಿ ನಿಮ್ಗೆ ಯಾರು ಫ್ರೆಂಡ್ಸ್ ಇದ್ರಾ? ಎಲ್ಲಿ ಉಳ್ಕೊಂಡ್ರಿ ನೀವು? ನನಗಲ್ಲಿ ಯಾರೂ ಇಲ್ಲ, ಸ್ನೇಹಿತರು ಯಾರೂ ಗೊತ್ತಿಲ್ಲ. ಬರೀ ಬಾಂಬೆ BOMBAY ಅಷ್ಟೇ ಗೊತ್ತಿದ್ದಿದ್ದು ಅವಾಗ. ಈಗ ಅದು ಮುಂಬೈ. ಯಾವುದೋ ಧೈರ್ಯದಲ್ಲಿ ಹೋದೆ. ಬೆಂಗಳೂರು ಟು ಬಾಂಬೆ ಬಸ್ಸು, ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ಕೈಯಲ್ಲಿ ಸ್ವಲ್ಪ ದುಡ್ಡು, ಸ್ವಲ್ಪ ಖರ್ಚು ಆಗ್ಬಿಟ್ಟಿತ್ತು. ಇಳಿದೆ, ಭಾಳ ಟೈರ್ಡ್ ಆಗ್ಬಿಟ್ಟಿತ್ತು. ಮೆಂಟಲಿ ಐ ವಾಸ್ ಸ್ಟ್ರೆಸ್ಡ್. ಯಾಕೆಂದ್ರೆ ಮನೆ ಬಿಟ್ಟು ಬಂದಿದ್ರಿ. ಮನೆ ಬಿಟ್ಟು ಬಂದಿರೋದು ಒಂದು ಭಾಳ ದೊಡ್ಡ ತೀರ್ಮಾನ ಸರ್. ಅದು ಯಾರೂ ಮಾಡಬಾರ್ದು ಆ ತೀರ್ಮಾನ. ಅಲ್ಲೊಂದು ಉಡುಪಿ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಒಂದು ಪುಲಾವ್ ಏನೋ ತಿಂದೆ. ಬಿಲ್ ಕೇಳಿದ್ರೆ 27 ರೂಪಾಯಿ. 27 ರೂಪಾಯಿ ಪುಲಾವ್ ನಾನು ಒಂದು ಹೊತ್ತಿಗೆ ತಿಂದರೆ ಇರದೇ ಕಿಸೆಯಲ್ಲಿ ಇಷ್ಟು ಕಾಸು. ಕಷ್ಟ ಅಂದ್ಬಿಟ್ಟು ಅವತ್ತೊಂದು ತಿಂದವನು ಆಮೇಲೆ ಹೋಟ್ಲಿಗೆ ಹೋಗ್ಲಿಲ್ಲ ನಾನು. ಹಿಂಗೆ ಹೋದ್ರೆ ಇನ್ನು ಮುಗಿದೋಗ್ಬಿಡತ್ತೆ ಅಂತ. ಒಂದು 2-3 ದಿನ ಊಟದಲ್ಲೆಲ್ಲ ಮುಗಿದೋಯ್ತು. ನಾನು ಸೆಂಟ್ರಲ್ ಸ್ಟೇಷನಲ್ಲೇ ಇರುವೆ. ರೈಲ್ವೆ ಸ್ಟೇಷನಲ್ಲೇ ಮಲಗೋದು, ಅಲ್ಲೇ ಏನೋ ತಿನ್ನೋದು, ಮುಂಬೈ ಸೆಂಟ್ರಲ್. ಬಟ್ ಈ ಕತೆ ಎಲ್ಲ ನಾನು ಈಗ ಹೇಳಬೇಕಾದ್ರೆ ನನಗೆ ಹೆಮ್ಮೆಗಿನ್ನ ಸಂತೋಷ ಯಾಕಾಗತ್ತೆ ಅಂದರೆ, ಇವತ್ತಿಲ್ಲಿ ಕೂತ್ಕೊಂಡು ಈ ಕತೆ ಹೇಳೋಂಗಾಯ್ತಲ್ಲ ಜೀವನ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಜನ ಇನ್ನೂ ಆ ಸೆಂಟ್ರಲ್ ಸ್ಟೇಷನಲ್ಲೇ ಇದ್ದಾರೆ, ಎಷ್ಟೋ ವರ್ಷಗಳಾದರು. ನಾ ಅದಕ್ಕೆ ಎಲ್ರಿಗೂ ಹೇಳೋದು, ದಯವಿಟ್ಟು ಆ ಸಾಹಸ ಮಾಡಬೇಡಿ, ಆ ಸಾಹಸ ಮಾಡಬೇಡಿ ಅಂತ. ಯಾಕೆ ನನಗೆ ಗೊತ್ತು, ಇನ್ನೂ ಎಷ್ಟೋ ಜನ ಅಡ್ರೆಸ್ಸೇ ಹುಡುಕ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಅದು ಯಾವುದೋ ಒಂದು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಫಲ, ನಮ್ಮ ಹಿರಿಕರು ಮಾಡಿದ ಪುಣ್ಯ ಫಲ, ನನಗೆ ಯಾವುದೋ ಒಂದು ಡೈರೆಕ್ಷನ್ ಸಿಕ್ತು, ಅಲ್ಲಿ ಎಲ್ಲಿಂದೋ ಏನೋ ಒಂದು ಟೇಕ್ ಆಫ್ ಆಯಿತು. ಬಟ್ ದಯವಿಟ್ಟು ಯಾರು ಮಾಡಬೇಡಿ, ದಯವಿಟ್ಟು ಯಾರು ಮಾಡಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕೆಂದರೆ ಆ ರೈಲ್ವೆ ಸ್ಟೇಷನಲ್ಲಿ ಮಲಗಿದಾಗ ಪೊಲೀಸ್ ಬಂದು ರಾತ್ರಿ ಲಿಟ್ರಲಿ ಒದಿತಾರೆ, ಹಿಂಗೆ ಊಟ ಅಂತಾರೆ. ಯಾಕೆಂದರೆ ಅದು ಇಟ್ಸ್ ಅ ಪಬ್ಲಿಕ್ ಪ್ರಾಪರ್ಟಿ. ಯು ಕ್ಯಾನ್, ಅದು ಲಾಡ್ಜ್ ಥರ ಮಲಗೋಕ್ಕಾಗಲ್ಲ, ಬಂದು ಎಪ್ಸೋರು. ನನಗೆ ಆವಾಗ ಮನಸ್ಸಲ್ಲಿ ಒಂದು ಡಬಲ್ ಥಾಟ್ ಇರೋದ, ವಾಪಸ್ ಹೋಗೋಣ. ಆದರೆ ಒಳಗಡೆಯಿಂದ ಇನ್ನೂ ಜೋರಾಗಿ ಒಂದು ಥಾಟ್ ಬರೋದು, ನಿನ್ನ ವಾಪಸ್ ಹೋಗೋಕೆ ಬಂದಿದ್ದು ನೀನು, ಮನೆಗೆ ವಾಪಸ್ ಯಾವತ್ತು ಹೋದ್ರೂ ಕರ್ಕೋತಾರೆ ಅಂತ ಗೊತ್ತು. ಬಟ್ ಬೇಡ, ಏನಾಗುತ್ತೋ ಆಗಲಿ ಅಂದ್ಬಿಟ್ಟು ಅಲ್ಲೇ ಕಂಟಿನ್ಯೂ ಮಾಡಿದೆ. ರೈಟ್. ಅಲ್ಲಿ ನಿಮಗೆ ಒಬ್ಬ ಆಪ್ತ ರಕ್ಷಕರ ಥರ ಒಬ್ರು ಸಿಗ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ. ಬಾಂಬೆಯಲ್ಲಿ ಸೆಂಟ್ರಲ್ ಸ್ಟೇಷನ್ ನಿಮ್ಗೆ ಹೊರಗಡೆ ಕರ್ಕೊಂಡ್ಬರ್ತಾರೆ ಇಂಟು ಮುಂಬೈ ಸಿಟಿ. ಯಾರು ಅವರ ಹೇಳಿಕೆ ಏನು ಅಂತ ನೀವು ನೋಡ್ತೀರ ನಮ್ಮ ಟೆಂಟಲ್ಲಿ. ಹಾಯ್ ವಿಜಯ್, ಹೌ ಆರ್ ಯು? ನನಗಿನ್ನೂ ನೆನಪಿದೆ, ಸುಮಾರು 15-16 ವರ್ಷಗಳ ಹಿಂದೆ ನನ್ನ ನೋಡಕ್ ಬಂದಾಗ ನನ್ನ ಹತ್ರ ಸಂಗೀತ ಕಲಿಬೇಕು ಅಂತ ಹೇಳಿದೆ. ಆಸ್ ಯೂಶುವಲ್ ನಾನು ಹಾಡೋಕೆ ಹೇಳಿದೆ. ನೀನು ಹಾಡಿದಾಗ ನಿನ್ನ ವಾಯ್ಸ್ ಕೇಳಿ ನಾನು ದಿಗ್ಭ್ರಾಂತನಾದೆ. ನಾನೇ ನಿನ್ಗೆ ಹೇಳ್ಕೊಡೋದು, ನೀನು ಆಗಲೇ ಕಲಿತಿದ್ದೆ. ನಿನಗೆ ನೆನಪಿರಬಹುದು, ಅವತ್ತು ನನ್ನ ಜೊತೆಗೆ ವಿಜಯ್ ಮಂಕೇನು ಇದ್ರು. ತಕ್ಷಣ ಅವರು ಎಲ್ಲ ಆ್ಯಡ್ ಮೇಕರ್ಸ್ಗೂ ಫೋನ್ ಮಾಡಿ, ಒಬ್ಬ ಹುಡುಗ ಇದ್ದಾನೆ, ಅವನ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಇಂದಾನೆ ನಿಮಗೆ ಕೆಲಸ ಸಿಗೋಕ್ಕೆ ಶುರುವಾಯಿತು. ಇವತ್ತು ನೀನು ಇಂಡಿಯಾದಲ್ಲಿರೋ ಬೆಸ್ಟ್ ಸಿಂಗರ್ಸ್ನಲ್ಲಿ ಒಬ್ಬನಾಗಿದ್ದೀಯಾ. ನಿನ್ನ ಪ್ರೋಗ್ರೆಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರಹ ನೀನು ಚೆನ್ನಾಗಿ ಹಾಡು, ಇಡೀ ಜಗತ್ತಿನಾದ್ಯಂತ ನಿನ್ನ ವಿಜಯ ಪಥಕ್ಕೆ ಹಾರಿಸು. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇದೆ. ನನ್ನ ಗುರುಗಳು ಶ್ರೀ ಸುರೇಶ್ ವಾಡ್ಕರ್ ಅವರು ಇದೇ ರೀತಿ ಸ್ಟೇಷನ್ಗಳಲ್ಲಿ ಮಲ್ಕೊಳ್ಳುವೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗೋದು, ಏನು ಮಾಡೋದು ಅಂತ. ಹಿಂಗೆ ಹುಡುಕೊಂಡು ಟ್ರೈನ್ ಹತ್ತುವೆ ಸ್ಟೇಷನ್ನಿಂದ. ಎಲ್ಲೋ ಯಾವುದೋ ಒಂದು ಸ್ಟೇಷನಲ್ಲಿ ಇಳಿಯೋದು, ಸುಮ್ಮನೆ ಹೋಗೋದು, ಯಾವುದಾದ್ರು ಮ್ಯೂಸಿಕ್ ಸ್ಕೂಲ್ ಕಾಣುತ್ತಾ, ಯಾವುದಾದ್ರು ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ ಕಾಣುತ್ತಾ ಅಂತ. ಅಲ್ಲಿ ಸಡನ್ನಾಗಿ ಒಬ್ಬರು, ಇದು ಆನಂದ್ ಮಿಲಿಂದ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಮನೆ ಅಂದರು. ಸೊ ಸುಮ್ಮನೆ ಅಂದರೆ ಅವಾಗ ಕಳ್ಕೊಳಕ್ಕೇನೂ ಇಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಹೋದರೆ ಅವ್ರ ಮ್ಯಾನೇಜರ್ ಹಿತೇಶ್ ಅಂತ ಇದ್ರು. ಅವ್ರಿಗೆ ನಾನು ಹೇಳಿದೆ, ಸರ್ ಈ ರೀತಿ ನನಗೆ ಅವಾಗ ಹಿಂದಿನೂ ಬರಲ್ಲ ಸರ್, ಮೈಸೂರಾಯ ಮ್ಯೂಸಿಕ್ ಕಲಿಯೆ ಅಂತ ಏನೋ ಒಂದು ಎಲ್ಲ ಸೇರಿಸಿ ತುಂಡಾಗಿ ಏನೋ ಒಂದು ಹಿಂದಿಲಿ ವ್ಯಕ್ತಪಡಿಸಿದೆ. ಅವರಂದರು, ನೀನು ಯಾಕೆ ಇಲ್ಲಿ ಹತ್ತಿರದಲ್ಲಿ ಹಿಂದಿನಲ್ಲಿ ಹೇಳಿದ್ರು, ಇಲ್ಲೇ ಆಜೀವಾಸನ್ ಅಂತಿದೆ ಸುರೇಶ್ ವಾಡ್ಕರ್ ಅವರ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್, ನೀನು ಅಲ್ಲಿಗೆ ಯಾಕೆ ಹೋಗಬಾರ್ದು ಅಂತ ಹೇಳಿದ್ರು. ಸರ್ ಅಡ್ರೆಸ್ ಕೊಡಿ ಸರ್ ದಯವಿಟ್ಟು ಅಂದರೆ ಅಡ್ರೆಸ್ ಕೊಟ್ಟರು. ಅಲ್ಲಿಂದಲೇ ನಡ್ಕೊಂಡು ಹೋದರೆ ಆವಾಗ ಅವರ ಶಿಷ್ಯ, ಈಗ ಅವರ ಹೆಂಡತಿ ಪದ್ಮಾ ವಾಡ್ಕರ್ ಅಂದ್ಬಿಟ್ಟು ಅವ್ರ ಹತ್ರ ಹೋದೆ. ಅವ್ರು ನಾನು ನೋಡೇ ಎದುರ್ಕೊಂಬಿಟ್ಟಿರ್ಬೇಕು, ಯಾಕೆಂದರೆ ನಿಜ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಳ್ಳುವೆ ಎಲ್ಲ ಒಂಥರ ಇದ್ದೆ ನಾನು ನೋಡೋಕ್ಕೆ. ನಾನು ಹೇಳಿದೆ, ಈ ರೀತಿ ನಾನು ಹಾಡ್ತೀನಿ, ಮೈಸೂರಿಂದ ಬಂದಿದ್ದೀನಿ, ಏನಾದರೂ ಇಲ್ಲಿ ಅವಕಾಶ ಇದೆಯಾ ಅಂತ. ಅವರು ಏನಾರು ಹಾಡು ಅಂದರು. ನನಗೆ ಅವಾಗ ಹರಿಹರನ್ ಅವರ ತೂ ಹೀರೇ ತೆರೆ ಬಿನಾ ಮೈ ಕೈಸೆ ಜಿಯೂ
ಆ ಹಾಡೇ ಗೊತ್ತಿತ್ತು. ಹಾಡಿದೆ, ಭಾಳ ಅವ್ರಿಗೆ ಹ್ಯಾಪಿ ಆಗೋಯ್ತು. ಅವ್ರು ಇರು ಬಾ ನೀನು ನನ್ನ ಜೊತೆ ಬಾ ಅಂದ್ಬಿಟ್ಟು ಸುರೇಶ್ ವಾಡ್ಕರ್ ಅವರು ಮೇಲ್ಗಡೆ ಇದ್ದರು ಮನೇಲಿ, ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದರೆ ಅವ್ರು ಕೇಳಿದ್ರು, ವೆರಿ ಗುಡ್ ಎಲ್ಲಿರ್ತೀಯಾ ಅಂದರು. ನಂದೆ ಸರ್ ನನಗೆ ಇಳ್ಕೊಳಕ್ಕೆ ಏನೂ ಜಾಗ ಇಲ್ಲ, ಒಂದು ವಾರದಿಂದ ರೈಲ್ವೆ ಸ್ಟೇಷನ್ಗಳಲ್ಲೇ ಮಲ್ಕೋತಾ ಇದ್ದೀನಿ ಅಂದೆ. ಇರು ಅಂದ್ಬಿಟ್ಟು ಅವ್ರಿಗೊಬ್ಬ ಸ್ನೇಹಿತ ಅವಿನಾಶ್ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು, ಈ ರೀತಿ ಒಬ್ಬ ಬಂದ್ಯಾನೆ, ಅವ್ನಿಗೆ ಹಿಂದಿನೂ ಬರಲ್ಲ ಏನೂ ಬರಲ್ಲ, ಮೈಸೂರಿಂದ ಬಂದ್ಯಾನೆ, ಪಾಪ ಚೆನ್ನಾಗಿ ಹಾಡ್ತಾನೆ, ಅವ್ನಿಗೇನಾದ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡು ಅಂದರು. ಅವರು ಅಲ್ಲಿ ಒಂದು ರಾಧಾಕೃಷ್ಣ ಟೆಂಪಲ್ ಇತ್ತು, ಈಗಲೂ ಇದೆ ಬ್ಯಾಂಡ್ರಾ ಅನ್ನೋ ಜಾಗದಲ್ಲಿ. ಅಲ್ಲಿಗೆ ಫೋನ್ ಮಾಡಿಬಿಟ್ಟು ಅದೇ ಕ್ಷಣ ದೇವಸ್ಥಾನದಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡೋದು. ಅಲ್ಲಿವರೆಗೂ ನನಗೆ ಉಳ್ಕೊಳ್ಳಿಕ್ಕೆ ಜಾಗನೇ ಇಲ್ಲ. ನನ್ನ ಹತ್ರ ಲಿಟ್ರಲಿ ಒಂದೇ ಒಂದು ಟೀ ಶರ್ಟ್ ಇತ್ತು. ಆ ಟೀ ಶರ್ಟ್ನ ನಾನು ಜುಹು ಬೀಚ್ಗೆ ಹೋಗುವೆ, ಅಲ್ಲಿ ಒಗೆದ್ಬಿಟ್ಟು ಅಲ್ಲೇ ಮರಳ ಮೇಲೆ ಒಣಗಾಕ್ಬಿಟ್ಟು ಮತ್ತೆ ಹಾಕೊಳ್ಳುವೆ. ಸಮುದ್ರದ ನೀರಲ್ಲೇ ಒಗೆಯೋದು, ಅಲ್ಲೇ ಮರಳ ಮೇಲೆ ಒಣಗಾಕೋದು, ಮತ್ತೆ ಹಾಕೊಳ್ಳೋದು ಹಾಗೆ. ಸೊ ಅಲ್ಲಿ ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಎಲ್ಲೋ ಸ್ನಾನ ಮಾಡೋದು, ಅದು ನಮ್ಗೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಸ್ನಾನ ಇಲ್ಲದೆ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಸ್ನಾನ ಮಾಡಲೇಬೇಕು, ಎಲ್ಲೇ ಇರಲಿ. ಒಗೆದಿರೋ ಬಟ್ಟೆ ಹಾಕೊಳ್ಳೋದಿರೋಕ್ಕಾಗಲ್ಲ. ಸೊ ಅದೇ ಬಟ್ಟೆನ ಒಗೆಯೋದು, ಒಣಗಾಕೊಳ್ಳೋದು, ಹಾಕೊಳ್ಳೋದು. ಸೊ ಇವರು ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡೋದು. ಇಮ್ಮಿಡಿಯೇಟಾಗಿ ನಾನು ನನ್ನ ಚೀಲ ತೊಗೊಂಡು ದೇವಸ್ಥಾನಕ್ಕೆ ಹೋದೆ. ಅವರು ತಿಂಗಳಿಗೆ 200 ರೂಪಾಯಿ ಕೊಡಬೇಕಪ್ಪ ಅಂದರು. ನಾನಂದೆ ಹೆಂಗೋ ಆಗತ್ತೆ ಬಿಡಿ ಸ್ವಾಮಿ, ನನಗೆ ಉಳ್ಕೊಳ್ಳೋಕೆ ಜಾಗ ಕೊಡಿ. ಒಂದು ರೂಮಲ್ಲಿ 4 ಜನ, ಸಣ್ಣ ರೂಮು, 4 ಜನ, ಒಟ್ಟೊಂದು 25-30 ಜನಕ್ಕೆ ಒಂದೇ ಬಾತ್ರೂಮು, ಒಂದೇ ಟಾಯ್ಲೆಟ್. ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ನನಗೇನನ್ಸುತ್ತೆ ನಾನು ಎಂಥ ಪುಣ್ಯವಂತ. ನನ್ನ ಜೀವನಾವಧಿಲಿ ಇದನ್ನೆಲ್ಲ ಭಗವಂತ ನನ್ನ ಕೈಲಿ ಎಕ್ಸ್ಪೀರಿಯನ್ಸ್ ಮಾಡೋದು. ಎಷ್ಟು ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಸಿಗತ್ತೆ? ಹಾರ್ಡ್ಲಿ ಪೀಪಲ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ಆಲ್ ದಿಸ್. ಒಂದಿನ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಫುಲ್ ಇರೋ ದುಡ್ಡೆಲ್ಲ ಖಾಲಿ, ಕಡೆ 10 ರೂಪಾಯಿ ಉಳಿದಿದೆ ರೈಲ್ವೆ ಸ್ಟೇಷನಲ್ಲಿ. ಈ 10 ರೂಪಾಯಿ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಊಟ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಒಂದು ಐಡಿಯಾ ಮಾಡಿದೆ, ಒಂದು ಬ್ರೆಡ್ ಪ್ಯಾಕೆಟ್ ತೊಗೊಂಬೋಣ, 3-4 ರೂಪಾಯಿದು ಬ್ರೆಡ್ ಪ್ಯಾಕೆಟ್ ತೊಗೊಂಬಿಟ್ರೆ ಟೀ ತೊಗೋತಾ ಇದ್ರೆ 50 ಪೈಸೆ ಅದ್ಕೊಂಡು ತಿನ್ಬೋದು. ಬಟ್ ಮನೇಲಿ ಚೆನ್ನಾಗಿ ಊಟ ತಿಂಡಿ, ರಸಾಯನ, ಪುಳಿಯೋಗರೆ, ಬಿಸಿಬೇಳೆ ಭಾತ್ ಹಾಕಿ ತಿನ್ಸಿರೋ ದೇಹ ಒಂದು ಸ್ಲೈಸ್ ಬ್ರೆಡ್ ಆದ್ಮೇಲೆ ತಿನ್ನೋಕ್ಕಾಗಲಿಲ್ಲ. ನಾಲ್ಗೆ ಬೇಡ ಅನ್ನತ್ತೆ, ಬೇಡ ನನ್ನ ಕೈಲಿ ಈ ಬ್ರೆಡ್ ತಿನ್ನೋಕ್ಕಾಗಲ್ಲ ಅನ್ನತ್ತೆ. ಸರಿ ಹಸುಕೊಂಡೇ ಇದ್ದೆ. ಸುರೇಶ್ ವಾಡ್ಕರ್ ಅವ್ರ ಮನೆಗೆ ಹೋದೆ, ತಲೆ ಸುತ್ತಿ ಬೀಳೋ ಹಾಗಿದ್ದೀನಿ, ಹೊಟ್ಟೆ ಹಸುದು. ಸೊ ಇವರು ವಿನಯ್ ಮಂಡ್ಕಿಯವ್ರು ನಾನು ನೋಡಿದ್ರು, ಏನಪ್ಪ ಹಿಂಗಿದೆಯಾ ಅಂದ. ನಾನು ಅಂದ್ರೆ ಏನೂ ತಿಂದೇ ಇಲ್ಲ ಸಾರ್. 100 ರೂಪಾಯಿ ಕೊಟ್ಟರು, ಹೋಗಿ ಚೆನ್ನಾಗಿ ತಿನ್ಕೊಂಬ. ಹೋಗ್ಬಿಟ್ಟು ಚೆನ್ನಾಗಿ ತಿಂದೆ. ಅವತ್ತು ಒಂದು ಅರಿವಾಯ್ತು ನನಗೆ, ಜೀವನದಲ್ಲಿ 2 ಥರ ಹಸುವಿರುತ್ತೆ. ಒಂದು No, please.